ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನುಮರಿ ಸಾಗಾಣಿಕೆ ಹಾಗೂ ದಾಸ್ತಾನು ಕ್ರಮಗಳನ್ನು ಕುರಿತು ಹಾಸನ ಜಿಲ್ಲಾ ಮೀನು ಕೃಷಿ ಉಪನಿರ್ದೇಶಕರಾದ ಎನ್ಎಸ್ ಪ್ರೀತಾ ಅವರೊಂದಿಗೆ ಸಂದರ್ಶನವಿದೆ. ಪ್ರೀತಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಈ ದಿವಸ ಮೀನು ಮರಿಗಳನ್ನು ಯಾವ ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡ್ಬೋದು ಮತ್ತು ಯಾವ ರೀತಿ ಅದನ್ನು ದಾಸ್ತಾನು ಮಾಡ್ಕೋಬೇಕು, ಅಂದರೆ ಸ್ಟೋರೇಜ್ ಅಂತೀವಲ್ಲ, ಯಾವ ಥರ ಅದನ್ನು ದಾಸ್ತಾನು ಮಾಡಬೇಕು, ಈ ಬಗ್ಗೆ ತಾಂತ್ರಿಕವಾದ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಮತ್ತು ಇಲಾಖೆಯ ಮಾರ್ಗಸೂಚಿಗಳೇನಾದ್ರು ಇದ್ದರೆ ಈ ನಿಟ್ಟಿನಲ್ಲಿ ಅದನ್ನು ಯಾವ ರೀತಿ ಮೀನು ಸಾಕಣೆದಾರರು ಪಾಲಿಸಬೇಕಾಗತ್ತೆ, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೀನು ಮರಿಗಳು ಅಂದರೆ ಅದರಲ್ಲಿ ನಾವು ಮೊದಲನೇದಾಗಿ ಅತಿ ಚಿಕ್ಕ ಮೀನು ಮರಿಗಳನ್ನ ನಾವು ಸ್ಪಾನ್ ಮೀನು ಮರಿಗಳು ಅಂತ ಹೇಳ್ತೀವಿ. ಅದಾದಮೇಲೆ ನಾವು ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ. ಅದು ಒಂದು ವಾರ ಆದಮೇಲೆ 10-12 ದಿನಕ್ಕೆ ಮೀನು ನಾವು ಫ್ರೈ ಸ್ಟೇಜಿಗೆ ಬರುತ್ತೆ, ಫ್ರೈ ಮೀನು ಮರಿಗಳು ಅಂತ ಹೇಳ್ತೀವಿ. ತದನಂತರದಲ್ಲಿ ನಾವು ಫಿಂಗರ್ಲಿಂಗ್ಸ್ ಮೀನು ಮರಿಗಳು ಅಂತ 3 ಥರದ ಮೀನು ಮರಿಗಳನ್ನ ನಾವು 3 ಭಾಗಗಳಾಗಿ ವಿಂಗಡಿಸ್ಕೊಳ್ತೀವಿ. ಆಗ್ತಾನೆ ಹುಟ್ಟಿದ್ದಕ್ಕೆ ಸ್ಪಾನ್ ಅಂತೀವಿ. ಸ್ಪಾನ್ ಅಂತ ಮೊಟ್ಟೆ 5 ದಿನಕ್ಕೆ ಸ್ಪಾನ್ ಹ್ಯಾಚ್ಲಿಂಗ್ಸ್ ಆಗಿ ಹೊರಗಡೆ ಬರುತ್ತೆ, ಅದನ್ನ ಸ್ಪಾನ್ ಅಂತೀವಿ. ಅದಾದ್ಮೇಲೆ 10-12 ದಿನ ನಮಗೆ ಅದನ್ನ ಫ್ರೈ ಸ್ಟೇಜ್ ಅಂತ ಹೇಳ್ತೀವಿ. ಫ್ರೈ ಅದಾದ್ಮೇಲೆ ಏನು ನಾವು ರೈತರಿಗೆ ಬಿತ್ತನೆಗೆ ಸೂಕ್ತವಾಗುತ್ತಲ್ಲ ಅದನ್ನ ನಾವು ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ. 28 ದಿನಕ್ಕೆ ನಮಗೆ ಫಿಂಗರ್ಲಿಂಗ್ಸ್ ಬರುತ್ತೆ ಸರ್. ಡೇ 1 28 ಡೇಸ್ಗೆ ಫಿಂಗರ್ಲಿಂಗ್ಸ್. ಅದಾದ್ಮೇಲೆ ನಿಮಗೆ 1.5 ಇಂಚು 70-80 ಸೆಂಟಿಮೀಟರ್ಗಳು ಅದನ್ನ ಬಲಿತ ಬಿತ್ತನೆ ಮರಿಗಳು ಅಂತ ಹೇಳ್ತೀವಿ ನಾವು. ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ಸ್ ಅಂತ ನಾವು ಹೇಳ್ತೀವಿ. ಬಲಿತ ಬಿತ್ತನೆ ಮರಿಗಳು ಅಂತ ಅದನ್ನ ನಾವು ಹೇಳ್ತೀವಿ. ಉತ್ಪಾದನಾ ಕೇಂದ್ರಗಳಿಂದ ನಾವು ಸ್ಪಾನ್ ಮೀನು ಮರಿಗಳನ್ನ ನಾವು ಇಲಾಖೆ ನರ್ಸರಿಗಳಿಗೆ ದಾಸ್ತಾನು ಮಾಡ್ಕೊಳ್ತೀವಿ. ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ಸ್ಪಾನ್ ಮೀನು ಮರಿಗಳನ್ನೂ ನಾವು ದಾಸ್ತಾನು ಮಾಡಬಹುದು, ಫ್ರೈ ಮೀನು ಮರಿಗಳನ್ನೂ ದಾಸ್ತಾನು ಮಾಡಬಹುದು, ಹಾಗೆ ಫಿಂಗರ್ಲಿಂಗ್ಸ್ಗಳನ್ನು ದಾಸ್ತಾನು ಮಾಡೋಕ್ಕೆ ಅವಕಾಶ ಇದೆ ಸರ್. ಉತ್ಪಾದನಾ ಕೇಂದ್ರಗಳೆಲ್ಲಿದೆ ಮೇಡಮ್? ನಮಗೆ ರಾಜ್ಯದಲ್ಲಿ ಭದ್ರಾ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ ಸರ್. ಅತಿ ಹೆಚ್ಚು ದೊಡ್ಡದು ಮೀನುಮರಿ ಉತ್ಪಾದನಾ ಕೇಂದ್ರ ಅಂದರೆ ಭದ್ರಾ ಮೀನುಮರಿ ಉತ್ಪಾದನಾ ಕೇಂದ್ರ. ಅದಲ್ಲದೆ ನಮಗೆ ಕಬಿನಿಯಲ್ಲೂ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ. ಮತ್ತು ಈ ಮೈಸೂರು ಜಿಲ್ಲೆಯಲ್ಲಿ ನಿಮಗೆ ನೂಗು ಮೀನುಮರಿ ಉತ್ಪಾದನಾ ಕೇಂದ್ರ ಅಲ್ಲಿದೆ. ಇದು ಮೇನ್ ಉತ್ಪಾದನಾ ಕೇಂದ್ರಗಳು. ಇಲ್ಲಿಂದ ನೀವು ಇಲ್ಲ, ಹೌದು ಸರ್. ಇಲ್ಲಿಂದ ಈ ಮೇನ್ ಮುಖ್ಯ ಉತ್ಪಾದನಾ ಕೇಂದ್ರಗಳಿಂದ ನಾವು ರಾಜ್ಯದ ಎಲ್ಲ ಇಲಾಖಾ ನರ್ಸರಿಗಳಿಗೆ ಹಾಗೂ ಈಗ ಸ್ವಂತವಾಗೇನೆ ಕೆಲವು ಮೀನುಗಾರರು ಮೀನುಮರಿ ಸಾಕಾಣಿಕೆ ಮಾಡ್ತಿರ್ತಾರೆ. ಮತ್ತು ಜಲಾಶಯ ಅಂಚಿನಲ್ಲಿ ಪಾಲನಾ ಕೇಂದ್ರಗಳಲ್ಲಿ, ಕೊಳಗಳಲ್ಲಿ ನಾವು ಪಾಲನೆ ಮಾಡೋರು ಎಲ್ಲರೂ ಅಲ್ಲಿಂದನೇ ನಾವು ಖರೀದಿ ಮಾಡಬೇಕಾಗತ್ತೆ. ಎಲ್ಲಿಂದಲೇ ಖರೀದಿ ಮಾಡಿದ್ರು ಅವರು ಮೀನು ಮರಿ ಉತ್ಪಾದನಾ ಕೇಂದ್ರ ಏನು ಇಲಾಖೆದಿದೆ ಅಧಿಕೃತವಾದ, ಹಾಂ ಸರ್, ಅಲ್ಲಿಂದಲೇ ಅವರು ಖರೀದಿ ಮಾಡಬೇಕು. ಹೌದು, ಮೊಟ್ಟೆಗಳಂತೂ ಅಲ್ಲಿಂದನೇ ಖರೀದಿ ಮಾಡಬೇಕು ಸರ್. ಈಗ ಕೆಲವು ಬೇರೆ ರಾಜ್ಯದಿಂದನೂ ಫ್ರೈ ಮೀನು ಮರಿಗಳನ್ನ ದಾಸ್ತಾನು ಮಾಡ್ಕೊಳ್ತಾರೆ. ಮತ್ತು ಫಿಂಗರ್ಲಿಂಗ್ಸು ಮತ್ತು ಬಲಿತ ಬಿತ್ತನೆ ಮರಿಗಳನ್ನ ಬೇರೆ ರಾಜ್ಯದಿಂದನೂ ಇಲ್ಲಿಗೆ ದಾಸ್ತಾನು ಆಗುತ್ತೆ ಸರ್. ಈಗ ನಾವು ಗುತ್ತಿಗೆದಾರರು ಈಗ ಅವರೇ ಸ್ವಂತವಾಗಿ ಖರೀದಿ ಮಾಡ್ಕೊಳ್ಳೋದು ಇದೆ, ಅದೂ ಚಾಲ್ತಿಯಲ್ಲಿದೆ ಸರ್. ಅದು ಬೇರೆ ರಾಜ್ಯ ಅಂದರೆ ಎಲ್ಲೆಲ್ಲಿಂದ ತರ್ಬೋದು ಮೇಡಮ್? ಆಂಧ್ರದಿಂದ ತರ್ತಾರೆ ಸರ್. ಆಂಧ್ರ, ತಮಿಳ್ನಾಡು, ಕಲ್ಕತ್ತಾ, ಅಲ್ಲಿಂದ ಎಲ್ಲ ಮೀನುಮರಿಗಳನ್ನ ದಾಸ್ತಾನು ಮಾಡ್ಕೊಳ್ತಾರೆ. ದೂರ ಆಗಲ್ವಾ ಅಲ್ಲಿಂದ ತರೋದಕ್ಕೆ? ಆಗತ್ತೆ. ಆದರೂ ಈಗ ರೈತರಿಗೇನು ಅಂದರೆ ಕಟ್ಲಾ ಮೀನುಮರಿಗಳಿಗೆ ತುಂಬ ಬೇಡಿಕೆ ಇರುತ್ತೆ, ನಮ್ಮಲ್ಲಿ ಅವರಿಗೆ ಸಿಗ್ತಿರಲ್ಲ. ಆವಾಗ ಅಲ್ಲಿಂದ ಅವರು ಅದನ್ನು ದಾಸ್ತಾನು ಮಾಡ್ಕೊಳ್ತಾರೆ. ಕಟ್ಲಾ ಬೇಗ ಬೆಳವಣಿಗೆ ಆಗುತ್ತೆ ಅನ್ನೋದು ರೈತರದು ಇದು. ಹಾಗಾಗಿ ಅವ್ರಿಗೆ ಇಲ್ಲಿ ಲಭ್ಯ ಇಲ್ಲ ಅಂತಂದರೆ ಅಲ್ಲಿಂದ ಮೀನುಮರಿಗಳನ್ನ ದಾಸ್ತಾನು ಮಾಡ್ಕೊಳ್ತಾರೆ ಸರ್. ಅಲ್ಲೂ ಇಲಾಖೆಯ ಸಂಶೋಧನಾ ಕೇಂದ್ರಗಳೇನಾ ಅಥವಾ ಖಾಸಗಿ? ಆಂಧ್ರದಲ್ಲೆಲ್ಲ ಖಾಸಗಿ ಉತ್ಪಾದನಾ ಕೇಂದ್ರಗಳು ಯಥೇಚ್ಛವಾಗಿದೆ ಸರ್. ಹಾಗಾಗಿ ಅಲ್ಲಿಂದ ಅವರು ಮೀನುಮರಿಗಳನ್ನ ದಾಸ್ತಾನು ಮಾಡ್ಕೊಳ್ತಾರೆ. ಓಕೆ ಓಕೆ. ಅಂದರೆ ಸರ್ಕಾರಿ ಸಂಸ್ಥೆಗಳಲ್ಲದೆ ಖಾಸಗಿಯವರು ಕೂಡ ಹೌದು ಉತ್ಪಾದನಾ ಕೇಂದ್ರನ ಮಾಡಿಕೊಂಡಿದ್ದಾರೆ. ಹೌದು ಸರ್.
ಆ ಥರದ್ದು ನಮ್ಮ ರಾಜ್ಯದಲ್ಲಿ ಕಡಿಮೆ ಉತ್ಪಾದನಾ ಕೇಂದ್ರಗಳು. ಯಾಕೆಂದರೆ ಈ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಮೀನು ಮರಿಗಳನ್ನ ಸ್ವಾಭಾವಿಕವಾಗೇ ಈಗ ನದಿ ಭಾಗದಲ್ಲಿ ಆ ಥರ ನಾವು ಮೀನು ಮರಿಗಳನ್ನ ಕಲೆಕ್ಟ್ ಮಾಡಿ ಈ ಕೆರೆಗಳಿಗೆ ಕೊಳಗಳಿಗೆ ಬಿಡ್ತಾಯಿದ್ರು. ಸ್ವಾಭಾವಿಕವಾಗಿ ಮೊಟ್ಟೆ ಏನಾಗ್ತಿತ್ತು ಅದನ್ನು ಒಂದು ಕಡೆ ಸಂಗ್ರಹಿಸಿ ಅದನ್ನು ದಾಸ್ತಾನು ಮಾಡ್ತಾಯಿದ್ರು ಹಿಂದೆ ಎಲ್ಲ. ಅದಾದಮೇಲೆ ಈಗ ಒಂದು ಸಂಶೋಧನೆಗಳೆಲ್ಲ ನಡೆದು ಅದಾದಮೇಲೆ ನಾವು ಸೈಂಟಿಫಿಕ್ ಆಗಿ ಯಾವಾಗ ತಾಂತ್ರಿಕವಾಗಿ ನಾವು ಮೀನು ಮರಿಗಳನ್ನ ಹ್ಯಾಚರಿಗಳಲ್ಲಿ ನಾವು ಅದನ್ನ ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅಂದರೆ ರೈತರಿಗೆ ಎಷ್ಟು ಬೇಕಾದರೂ ಯಾವಾಗ ಏನಾಗ್ತಿತ್ತು ನಾವು ಸ್ವಾಭಾವಿಕವಾಗಿ ಅವು ಮೀನು ಮರಿಗಳನ್ನ ನಾವು ಸಂಗ್ರಹಿಸುವಾಗ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಮೀನು ಮರಿಗಳನ್ನ ಸಂಗ್ರಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅದಾದಮೇಲೆ ಈ ತಾಂತ್ರಿಕವಾಗಿ ನಾವು ಯಾವಾಗ ಮೀನು ಮರಿಗಳನ್ನ ನಾವು ಉತ್ಪಾದನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇವಾಗ ಅವರಿಗೆ 10 ಲಕ್ಷ ಮೊಟ್ಟೆ ಬೇಕಾದ್ರೂ ನಾವು ಇಲಾಖೆ ಮುಖಾಂತರ ಕೊಡೋಕ್ಕೆ ಮತ್ತು ಎಷ್ಟಾದರೂ ಅವರಿಗೆ ಅಗತ್ಯವಿದ್ದಷ್ಟು ನಾವು ಪೂರೈಸುವಂಥ ಒಂದು ನಿಟ್ಟಿನಲ್ಲಿ ಹ್ಯಾಚರಿ ಮುಖಾಂತರ ನಮಗೆ ಇದು ಅನುಕೂಲ ಆಗಿದೆ ಸರ್. ಈಗ ಇದು ಎಷ್ಟಾದರೂ ರೈತರಿಗೆ ಮೀನು ಮರಿಗಳನ್ನ ಉತ್ಪಾದನೆ ಮಾಡಿ ನಾವು ಕೊಡಬಹುದು. ಅಂದರೆ ಈಗ ತಾವೇ ಹೇಳಕ್ಕೆ ಪ್ರಯತ್ನ ಪಡ್ತಿರೋ ಹಾಗೆ 3 ತರಹದ ಮರಿಗಳಿದ್ದಾವೆ. ಹೌದು, ಅಲ್ವೇ? ಹಂತ 3 ಹಂತದ ಮರಿಗಳು. ಹೌದು ಸರ್. ಈಗ 3 ಹಂತದ ಮರಿಗಳನ್ನು ಕೂಡ ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡ್ತೀವಿ ಸರ್. ಹೌದು. ಈಗ ಮೀನು ಸಾಕಾಣಿಕೆ ಮಾಡಲಿಕ್ಕೆ ಮೀನು ಮರಿಗಳನ್ನ ಅಥವಾ ಮೊಟ್ಟೆಗಳನ್ನ ನಾವು ಯಾವ ರೀತಿ ಸಾಗಾಣಿಕೆ ಮಾಡ್ತೀವಿ ಅನ್ನೋದನ್ನು ತುಂಬ ಮುಖ್ಯ ಸರ್. ಯಾಕೆಂದರೆ ಈಗ ನಾವು ಮೀನು ಮರಿ ಸಾಗಾಣಿಕೆಯಲ್ಲೂ ನಾವು ಹಲವಾರು ಅಂಶಗಳನ್ನ ಮನದಟ್ಟು ಮಾಡಿಕೊಂಡು ನಾವು ಅದನ್ನು ಇದು ಮಾಡಬೇಕು. ಈಗ ನಾವು ಮೊದಲನೇದಾಗಿ ಈಗ 5 ದಿನದ ಮೊಟ್ಟೆಗಳನ್ನ ನಾವು ಹೇಗೆ ಮೀನು ಮರಿಗಳನ್ನ ಸ್ಪಾನ್ನ ನಾವು ಸಾಗಾಣಿಕೆ ಮಾಡುವಾಗ ಅದು ನಾವು ಪಾಲಿಥಿನ್ ಕವರ್ಗಳಲ್ಲಿ ಸಾಗಾಣಿಕೆ ಮಾಡ್ತೀವಿ. ಮೀನು ಆ ಪಾಲಿಥಿನ್ ಚೀಲಗಳಿಗೆ ಆಮ್ಲಜನಕನ ನಾವು ತುಂಬಿ 3ನೇ ಒಂದು ಭಾಗದಲ್ಲಿ ನಾವು ತುಂಬಿ ಅದಕ್ಕೆ ಮೊಟ್ಟೆಗಳನ್ನು ಹಾಕಿ ಅದನ್ನ ನಾವು ಸಾಗಾಣಿಕೆ ಮಾಡ್ತೀವಿ. ಸಾಮಾನ್ಯವಾಗಿ ಮೀನು ನೀರಲ್ಲಿ ಕರಗಿರೋ ಆಮ್ಲಜನಕವನ್ನು ಬಳಸ್ಕೊಂಡು ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತೀವಿ. ಹೌದು. ನೀವು ಪಾಕೆಟ್ ಅಲ್ಲಿ ಮೇಲ್ಗಡೆಯಿಂದ ತುಂಬಿಟ್ರೆ ಇಲ್ಲ, ಅದಕ್ಕೆ ಈಗ ನಾವು ಸಾಗಾಣಿಕೆ ಮಾಡುವಾಗ ಮೂವ್ಮೆಂಟ್ ಇರುತ್ತಲ್ಲ ಸರ್, ಅವಾಗ ಅದು ಆಮ್ಲಜನಕ ಡಿಸಾಲ್ವ್ಡ್ ಆಗುತ್ತೆ. ಇಲ್ಲ, ಅದಕ್ಕೇನೆ ನಾವು ಹೇಳ್ತೀವಿ ರೈತರಿಗೂ, ಈಗ ಮೀನು ಮರಿ ಸಾಗಾಣಿಕೆ ಮಾಡುವಾಗ ಅವರು ಒಂದೇ ಕಡೆ ನಾವು ಈಗ ಊಟಕ್ಕೆ ನಿಲ್ಲಿಸ್ಬಿಡೋದು, ಎಲ್ಲಾದ್ರೂ ಹೋಗುವಾಗ ಇಲ್ಲ ಎಲ್ಲರೂ ನಿಲ್ಸ್ಕೊಂಡು ನಿಂತು ಬಿಡೋದು ಆ ಥರ ಮಾಡಬೇಡಿ. ಗಾಡಿ ನೀವು ಮೂವ್ಮೆಂಟಲ್ಲಿ ಇದ್ದಾಗ ಅದು ನಿಮಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಆಮ್ಲಜನಕ ನೀರಿನೊಂದಿಗೆ. ಆವಾಗ ಇಲ್ಲ ಅಂದರೆ ಅದು ಬೇರೆ ಬೇರೆ ಸಪ್ರೇಟ್ ಆದಂಗಾಗಿ ಅದು ಮೀನು ಮರಿಗಳು ಸಾಯೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಅವಾಗ ಮರಣಾಂಶ ಆಗುತ್ತೆ. ನಿಲ್ಸೋ ಆಗಿಲ್ಲ ಅಂದರೆ ಒಂದು 5 ನಿಮಿಷ 10 ನಿಮಿಷ ಓಕೆ. ತುಂಬ ಹೊತ್ತು ಅರ್ಧ ಗಂಟೆ 1 ಗಂಟೆ ಎಲ್ಲೋ ಊಟ ನಿಲ್ಸ್ಕೊಂಡು ನಿಂತು ಬಿಡ್ತಾರೆ, ಕೂತ್ ಬಿಡ್ತಾರೆ ರೈತರು. ಹಾಗೆ ಮಾಡಿದರೆ ಅದು ಮರಣಾಂಶ ಹೆಚ್ಚಿರುತ್ತೆ ಸರ್. ಅದು ಮೀನು ಮರಿಗಳು ನೋಡಿ, ಅದೊಂದು ಬಹಳ ಮುಖ್ಯವಾದ ಅಂಶ. ಹೌದು, ನಾವು ಅವ್ರಿಗೆ ಹೇಳೇ ಕಳಿಸ್ತೀವಿ, ಎಲ್ಲಿ ಮೀನು ಮರಿ ನಮ್ಮ ಪಾಲನಾ ಕೇಂದ್ರಗಳಿಂದ ನಾವು ಸಾಗಾಣಿಕೆ ಮಾಡುವಾಗ ಎಲ್ಲೂ ನಿಲ್ಸ್ಕೋಬೇಡಿ, ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಇರಲಿ ಅಂತ ಹೇಳಿ ಅವ್ರಿಗೆ ನಾವು ಹೇಳೇ ಕಳಿಸ್ತೀವಿ ಸರ್. ಅದು ಅದಕ್ಕೆ ರೆಫ್ರಿಜರೇಟೆಡ್ ಟ್ರಕ್ಕೆ ಬೇಕಾಗುತ್ತಾ? ಇಲ್ಲ ಸರ್, ಇಲ್ಲ. ಮಾಮೂಲಿ ಇವಾಗ ನಾವು ಈಗ ತರಕಾರಿಗಳು ಅದು ಎಲ್ಲ ಸಾಗಿಸ್ತೀವಲ್ಲ, ಆಟೋಗಳು ಮತ್ತು ಬೋಲೆರೋ ಗಾಡಿಗಳು ಅಂಥದ್ರಲ್ಲೇ ನಾವು ಪಾಲಿಥಿನ್ ಚೀಲಗಳನ್ನ ಜೋಡಿಸಿ ತಗೊಂಡು ಹೋಗ್ಬೋದು ಸರ್. ಅದನ್ನ ಈಗ ಪಾಲಿಥಿನ್ ಚೀಲಗಳನ್ನೇ ತಾವು ಬಳಸ್ತೀರಿ? ಹೌದು. ಹಿಂದೆ ಎಲ್ಲ ನಾನು ಏನು ಹೇಳಿದೆ, ಈಗ ನದಿ ಭಾಗದಲ್ಲಿ ಈಗ ಸ್ವಾಭಾವಿಕವಾಗಿ ನಾವು ಮೀನು ಮರಿಗಳನ್ನ ಸಂಗ್ರಹಿಸಿ ನಾವು ದಾಸ್ತಾನು ಮಾಡ್ತಿದ್ದಂಥ ಸಂದರ್ಭದಲ್ಲೆಲ್ಲ ಹಿಂದೆ ಇಲಾಖೆಲೂ ರೌಂಡ್ ಕಂಟೈನರ್ಸ್, ಓಪನ್ ಕಂಟೈನರ್ಸ್ನ ಯೂಸ್ ಮಾಡ್ತಾ ಇದ್ರು ಸರ್. ತೆರೆದ ಪಾತ್ರೆಗಳು, ಈ ಮಣ್ಣಿಂದು ಮಡಿಕೆಗಳು ಹಿಂದೆ ಎಲ್ಲ ಇನ್ನೂ ಈಗಲೂ ಇಲಾಖೆಯಲ್ಲಿ ಇದೆ. ಅದು ಹಳೆ ಸೀಸದ ಇದ್ರು ಟಿನ್ನು ಕ್ಯಾರಿಯರ್ಸು. ಅದರಿಂದ ಏನಾಗ್ತಿತ್ತು ಅಂದರೆ ಅವಕ್ಕೆ ಆಕ್ಸಿಜನ್ ಪ್ರಮಾಣ ಅತಿ ಹೆಚ್ಚಾಗಿ ಸಿಗ್ತಾ ಇರಲಿಲ್ಲ. ಇವಾಗ ಅದು ತೆರೆದಿದ್ದು ಏನು ಆಕ್ಸಿಜನ್ ಮಾಮೂಲಿ ಈಗ ಹೊರಗಡೆಯಿಂದ ಬರ್ತಿತ್ತು ಆಕ್ಸಿಜನ್ ಅಷ್ಟೇ ಯೂಸ್ ಮಾಡ್ಕೊಂಡು ಅದು ಮೀನು ಮರಿಗಳು ಉಸಿರಾಡಬೇಕಾಗಿತ್ತು. ಅದರಿಂದ ನಮಗೆ ಏನಂದ್ರೆ ಮರಣಾಂಶ ಜಾಸ್ತಿ ಇರ್ತಿತ್ತು. ಅದಕ್ಕೆ ಈ ಇತ್ತೀಚಿನ ದಿನಗಳಲ್ಲಿ ಪಾಲಿಥಿನ್ ಚೀಲಗಳನ್ನ ಬಳಸಿ ಆಕ್ಸಿಜನ್ ತುಂಬಿ ನೀರನ್ನು ತುಂಬಿ ಅದನ್ನು ಗಟ್ಟಿಯಾಗಿ ಕಟ್ಟಿ ಅದನ್ನು ನಾವು ಸಾಗಾಣಿಕೆಗೆ ಬಳಸ್ತಾ ಇರುವಂಥ ವಿಧಾನ ಸರ್ ಇತ್ತೀಚಿನ ದಿನಗಳಲ್ಲಿ. ಎಲ್ಲ ಕಡೆಯಲ್ಲೂ ಒಂದೇ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್? ಹೌದು ಸರ್, ಹೌದು. ಅಥವಾ ಇದರಲ್ಲೂ ಏನಾದರೂ? ಇಲ್ಲ, ಇದನ್ನೇ ಬಳಸ್ತಾ ಇರೋದು ಸರ್ ನಾವು. ಫಿಂಗರ್ಲಿಂಗ್ಸ್ ಆಗಿರ್ಬೋದು, ಫ್ರೈ ಆಗಿರ್ಬೋದು, ಸ್ಪಾನ್ ಮೀನು ಮರಿಗಳನ್ನ ಕೊಡಲಿಕ್ಕೆ ಇದೇ ಪದ್ಧತಿನೇ ಬಳಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಏನಂದರೆ ಈಗ ಸ್ಪಾನ್ ಆದರೆ 5 ದಿನದ ಮೊಟ್ಟೆ, ಅದಕ್ಕೇನು ನಾವು ಮೀನು ಮರಿನ
ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನೇನು ಕಂಡೀಷನ್ ಅಂತ ಏನಿರಲ್ಲ. ಅದು ಹ್ಯಾಚ್ರಿಯಿಂದ ನಾವು ಅದನ್ನು ಮೀನುಮರಿನ ಕಸ ಗಲೀಜೆಲ್ಲ ಇದ್ದರೆ ಹ್ಯಾಚ್ರಿಯಿಂದ ಕ್ಲೀನ್ ಮಾಡಿ ಒಳ್ಳೆ ನೀರಲ್ಲಿ ಅದನ್ನು ಒಂದು ಹಾಪದಲ್ಲಿ ಸಂಗ್ರಹಿಸಿ ಅದನ್ನು ಒಂದು ಬೀಕರಲ್ಲಿ 1,00,000 ಮೀನುಮರಿ ಇದ್ದರೆ ಅದು 2-3 ಕವರ್ಗೆ ಒಂದು 25,000 ಬರೋ ಥರ ನಾವು ಅದನ್ನು ವಿಂಗಡಣೆ ಮಾಡಿ ಅದನ್ನು ನಾವು ಮೀನುಮರಿಗಳನ್ನ ಪ್ಯಾಕಿಂಗ್ ಮಾಡ್ತೀವಿ. ಸ್ಪಾನ್ ಇದರಲ್ಲಿ ಲೆಕ್ಕ ಹೇಗೆ ಹಾಕ್ತೀರಾ ಮೇಡಮ್? ಅದು ಒಂದು ಬೀಕರ್ಗೆ ಇಷ್ಟು ಅಂತ ಸರ್, ಅದು ಸ್ಟ್ಯಾಂಡರ್ಡ್. ಹೌದಾ? ಕಟ್ಲ ಆದರೆ 1,00,000 1 ಬೀಕರು, 100 ml ಆ ಥರ ಇರುತ್ತೆ ಸರ್. ಕಾಮನ್ ಕಾರ್ಪ್ ಎಲ್ಲ 80,000 1 ಬೀಕರ್ ಅಂತ ಲೆಕ್ಕ ಮಾಡಿ ಅದನ್ನು ಮೊಟ್ಟೆಗಳನ್ನ ಆ ಥರ ಪ್ಯಾಕ್ ಮಾಡ್ತೀವಿ. ಅದರಲ್ಲೇನು ನಾವು ಪ್ರೀ ಕಂಡೀಷನಿಂಗ್ ಅಂತ ಏನಿರೋದಿಲ್ಲ ಮೊಟ್ಟೆಯಲ್ಲಿ. ಅದೇ ನಾವು ಫ್ರೈ ಮೀನುಮರಿಗಳನ್ನ ನಾವೇನಾದರೂ ಸಾಗಾಣಿಕೆ ಮಾಡಬೇಕು, ತೊಗೊಂಡೋಗ್ಬೇಕು, ಇಲ್ಲ ರೈತರು ಫಿಂಗರ್ಲಿಂಗ್ಸ್ನ ನಾವು ಸಾಗಾಣಿಕೆ ಮಾಡಬೇಕು ಅನ್ನೋದಾದರೆ ಅದನ್ನು ನಾವು ಮೀನುಮರಿಗಳನ್ನ ಫಸ್ಟು ನಾವು ಕೊಳದಿಂದ ನಾವು ಮೀನುಮರಿಗಳನ್ನ ಎಳೆದಾದಮೇಲೆ ಹಾಪಗಳಲ್ಲಿ ನಾವು ಅದನ್ನು ಕಂಡೀಷನಿಗೆ ಇಡ್ತೀವಿ ಸರ್. ಯಾಕೆಂದರೆ ಅದು ಎಕ್ಸ್ಕ್ರೀಟ ಎಲ್ಲ ವೇಸ್ಟು ಆಹಾರ ತಿಂದಿರುತ್ತಲ್ಲ, ಇವಾಗ ಮುಂಚೆ ಹಿಂದಿನ ದಿನ ಆಹಾರ ಇದ್ದರೆ ಅದೆಲ್ಲ ಅಲ್ಲೇ ಇದಾಗಲಿ ಅಂತ ಹೇಳಿ. ಯಾಕೆಂದರೆ ಇಲ್ಲಾಂದರೆ ಅದು ಪಾಲಿಥೀನ್ ಚೀಲದಲ್ಲಿ ಅದು ಇದು ಮಾಡಿದಾಗ ಆಕ್ಸಿಜನ್ ದತ್ತೆ ಆವಾಗ ಅದಕ್ಕೆ ಇದಾಗಿ ಮತ್ತೆ ಅದು ಮಾರ್ಟಾಲಿಟಿ ಬರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಮೀನುಮರಿಗಳನ್ನ ಕಂಡೀಷನಲ್ಲಿ ಇಡ್ತೀವಿ. ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಬಂದ ತಕ್ಷಣ ಪ್ಯಾಕಿಂಗ್ ಮಾಡಿಕೊಡಿ ಅಂತ ಹೇಳ್ತೀವಿ. ಅವ್ರಿಗೊಂದು ಅವರ್ ಇರಿ ವೆಯ್ಟ್ ಮಾಡಿ ನಾವು ಕಂಡೀಷನ್ ಆದಮೇಲೆ ಮೀನುಮರಿ ಕೊಡೋದು ಅಂದರೆ ಇದು ಮಾಡ್ತಾರೆ. ಬಟ್ ಮೀನುಮರಿಗಳನ್ನ ಯಾವಾಗ್ಲೂ ಕಂಡೀಷನ್ ಆದಮೇಲೆ ಸಾಗಾಣಿಕೆ ಮಾಡಬೇಕು. ಕಂಡೀಷನಿಂಗ್ ಅಂದ್ರೆ ಏನು ಒಂಚೂರು ಹೇಳ್ಬೋದಾ ಮೇಡಮ್? ಅದೇ ಹಾಪದಲ್ಲಿ ಎಳೆದಾದ್ಮೇಲೆ ಸರ್ ಮೀನುಮರಿಗಳನ್ನ ನಾವು ಹಾಪದಲ್ಲೇ ನೀರಲ್ಲಿ ಹಾಕಿ ಬಿಡ್ತೀವಿ ಅಷ್ಟೇ. ಆವಾಗ ಅದು ಈಗ ಮೀನುಮರಿಗಳು ಎಳಿವಾಗ ಕೆಲವಕ್ಕೆ ಸ್ಟ್ರೆಸ್ ಆಗಿರುತ್ತೆ, ಕಾಲು ತೆಗ್ದಿರೋ ಕೆಲವು ಮೀನುಮರಿಗಳು ವೀಕ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಯಾವುದು ಸಾಯಬಹುದು, ಸಾಗಾಣಿಕೆ ಅವಧಿಯಲ್ಲಿ ಮುಂಚೆನೇ ಸಾಯೋವೆಲ್ಲ ಮರಿಗಳು ಇಲ್ಲೇ ಸತ್ತು ಬಿಡಲಿ ಅಂತ. ಅಂದರೆ ಕಂಡೀಷನ್ ಚೆನ್ನಾಗಿಲ್ಲ, ವೀಕ್ ಇರ್ತವೆ, ಸ್ಟ್ರೆಸ್ ಆಗಿರ್ತವೆ. ಈಗ ನಾವು ಮೀನುಮರಿಗಳನ್ನ ಎಳಿವಾಗ ಬಲೆಯಲ್ಲಿ ಕಾಲಿಗೆ ತುಣಿಯಕ್ಕೆ ಹಿಂಗೆ ಸಿಕ್ಕಾಕೊಂಡಿರ್ತವೆ. ಅಂಥ ಮೀನುಮರಿಗಳೆಲ್ಲ ಇಲ್ಲೇ ವೀಕ್ ಇರೋ ಆರೋಗ್ಯ ಇಲ್ಲದೆ ಚಟುವಟಿಕೆ ಇಲ್ಲದೆ ಇರೋ ಮೀನುಮರಿಗಳು ಇಲ್ಲೇ ಸತ್ತು ಹೋದರೆ ರೈತರಿಗೆ ಒಳ್ಳೆ ಮೀನುಮರಿಗಳು ಸಿಗುತ್ತೆ. ಅದನ್ನೆಲ್ಲ ನಾವು ಬೇರ್ಪಡಿಸಿ ಕ್ಲೀನ್ ಮಾಡಿ ಮಾರ್ಟಾಲಿಟಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಅವರಿಗೆ ಪ್ಯಾಕಿಂಗ್ ಮಾಡ್ತೀವಿ ಸರ್. ಅರ್ಜೆಂಟ್ ಮಾಡಬಾರ್ದು, ಸ್ವಲ್ಪ ಕಂಡೀಷನಿಂಗ್ ಆದಮೇಲೆ ಮೀನುಮರಿನ ಯಾವತ್ತೂ ತೊಗೊಂಡು ಹೋಗಬೇಕು. ಅವ್ರಿಗೆ ಒಳ್ಳೆಯದು. ಹೌದು. ಯಾವುದು ಸಾಯೋದು ವೀಕ್ ಇರುತ್ತೆ ಅದೆಲ್ಲ ಇಲ್ಲೇ ಸತ್ತು ಬಿಡುತ್ತೆ. ಇನ್ನು ಅವ್ರಿಗೆ ಮತ್ತೆ ಸಾಗಾಣಿಕೆಯಲ್ಲಿ ಅಷ್ಟು ಮರಣಾಂಶ ಆಗಲ್ಲ. ಅವಾಗ ನಾವು ಇಲ್ಲಿ 500 ಅಂತ ಮೀನುಮರಿಗಳನ್ನ ನಾವು ಪ್ಯಾಕ್ ಮಾಡಿದರೆ ಅವರಿಗೆ ಮರಣಾಂಶ ಏನಾದರೂ ಸಾಗಾಣಿಕೆಯಲ್ಲೂ ಯೂಶ್ವಲಿ ನಮಗೆ ಇಲಾಖೆಗೆ ನಾವು ಮೀನುಮರಿಗಳನ್ನ ದಾಸ್ತಾನು ಮಾಡ್ತೀವಲ್ಲ ಅದರಲ್ಲೂ ನಮಗೆ 10% ಮಾರ್ಟಾಲಿಟಿ ಅಂತಲೇ ಕಳಿಯೋಕ್ಕೆ ಅವಕಾಶ ಇದೆ ಸರ್. ನಮಗೆ ಏನು ನಾವು ಮೀನುಮರಿಗಳನ್ನ ನಮ್ಮ ಉತ್ಪಾದನಾ ಕೇಂದ್ರಗಳಿಂದ ನಮ್ಮ ಪಾಲನಾ ಕೇಂದ್ರಗಳಿಗೆ ತರ್ತೀವಲ್ಲ ಅದರಲ್ಲೂ ನಾವು ಈಗ 1,00,000 ಈಗ ಫ್ರೈ ಮೀನುಮರಿಗಳನ್ನ ತಂದರೆ 10% ಅದು ಕಾಮನ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಮಾರ್ಟಾಲಿಟಿ ಇರುತ್ತೆ ಅಂತಲೇ ಅದು ಇದೆ. ಈಗ ನಮಗೊಂದು 10,000 ಮೀನುಮರಿ ಕಳೆದೇನೆ ನಾವು ಅದನ್ನು ನಾವು ಸ್ಟಾಕಿಂಗಿಗೆ ಅಂತಲೇ ಲೆಕ್ಕ ತಗೊಳ್ತೀವಿ. ಆ ಥರ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ನಾವು ಕಂಡೀಷನಿಂಗ್ ಮಾಡಿದರೆ. ಎಕ್ಸ್ಕ್ರೀಟ ಎಲ್ಲ ಅಲ್ಲೇ ಇದಾಗೋದ್ರಿಂದ ಮತ್ತು ಪಾಲಿಥೀನ್ ಚೀಲದಲ್ಲಿ ಇದು ಮಾಡಲ್ಲ. ಮತ್ತು ನಾವು ಸಾಗಾಣಿಕೆ ಮಾಡುವ ಮೊದಲು ನಾವು ಆಹಾರ ಕೊಡೋದನ್ನ ನಿಲ್ಲಿಸಿರ್ತೀವಿ ಸರ್. ಇದೇ ಪರ್ಪಸ್ಸಿಗೋಸ್ಕರ ನಾವು ಮೀನುಮರಿಗೆ ಆಹಾರನ ಕೊಡೋದನ್ನ ನಿಲ್ಲಿಸಿರ್ತೀವಿ. ಸ್ಪಾನ್ ಮೀನುಗರಿಗಳನ್ನ ನಾವು ಸಾಗಾಣಿಕೆ ಮಾಡುವಾಗ ಕೆಲವೊಬ್ಬರು ಗ್ಲೂಕೋಸ್ನೂ ಹಾಕ್ತಾರೆ ಸರ್, ಸ್ವಲ್ಪ ಅಂದರೆ ಶಕ್ತಿಯಾಗಿರಲಿ ಅಂತ. ಮೊಟ್ಟೆ ನೀರಿಗೆ ಗ್ಲೂಕೋಸ್ ಪೌಡರ್ನು ಹಾಕಿ ಪ್ಯಾಕಿಂಗ್ ಮಾಡ್ತಾರೆ. ನಿಮ್ಮ ಇಲಾಖೆನಲ್ಲೇ ಮಾಡ್ತೀವಿ ಸರ್. ಯಾಕಂದರೆ ಅದಕ್ಕೆ ಸ್ವಲ್ಪ ಸ್ಪಾನ್ ಅಂದರೆ 5 ದಿನದ ಮೊಟ್ಟೆ ಇರುತ್ತೆ, ಅದು ತುಂಬ ಚಿಕ್ಕ ಮರಿಗಳಿರುತ್ತೆ. ಸ್ವಲ್ಪ ಶಕ್ತಿಯಾಗಿರಲಿ ಎನರ್ಜಿಗೋಸ್ಕರ ಇದು ಮಾಡ್ತೀವಿ. ಅಂದರೆ ಮಾಮೂಲಿ ತಿನ್ನೋಲ್ಲ ಅದೇ ಗ್ಲೂಕೋಸ್. ಹೌದು. ಅದಕ್ಕೇನಾದರೂ ನಿಗದಿತವಾದ ಪ್ರಮಾಣ ಅಂತ ಏನಿಲ್ಲ ಸರ್, ಸ್ವಲ್ಪ ಒಂದು ಅಂದಾಜಲ್ಲಿ ಸ್ವಲ್ಪ ಹಾಕ್ತೀವಿ ಅಷ್ಟೇ. ಅಂದರೆ ಅದೇನು ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಅಥವಾ ಕಂಪಲ್ಸರಿ. ಕೆಲವೊಂದು ಹಿಂದೆ ಎಲ್ಲ ಹಾಕಿರೋದು ನಾನು ನೋಡಿದ್ದೀನಿ ಸರ್. ಆಯಿತು. ಇದಿಷ್ಟು ನಾವು ಸಾಗಾಣಿಕೆಯಲ್ಲಿ ಮೊದಲನೇದಾಗಿ ನಾವು ಕಂಡೀಷನ್ ಆಗೋ ತನಕ ಕಾಯಬೇಕು ರೈತರು ಮೀನುಮರಿಗಳನ್ನ. ಅದಾದ ನಂತರನೇ ಅವ್ರು ಪ್ಯಾಕಿಂಗ್ ಮಾಡಿಸ್ಕೊಳ್ಳೋದು ಸೂಕ್ತ. ಅದಾದಮೇಲೆ ನಾವು ಪಾಲಿಥೀನ್ ಚೀಲದಲ್ಲಿ ಹಾಕ್ತೀವಿ. ಮತ್ತು ಬರೀ ಪಾಲಿಥೀನ್ ಕವರ್ಗಳನ್ನೇ ನಾವು ಅವರು ಯಾವ ವೆಹಿಕಲ್ನ ಯೂಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ಗೆ ಅದರಲ್ಲಿ ಇಡೋದಕ್ಕಿಂತ ಕ್ರೇಟ್ಗಳನ್ನೂ ಬಳಸ್ತೀವಿ ಸರ್. ನಾವು ಕ್ರೇಟ್ ಒಳಗೆ ನಾವು ಪಾಲಿಥೀನ್ ಬ್ಯಾಗ್ ಇಟ್ಟಾಗ ಮಾರ್ಟಾಲಿಟಿನೂ ಕಡಿಮೆ ಇರುತ್ತೆ, ಮರಣಾಂಶ ಕಡಿಮೆ ಇರುತ್ತೆ. ಇಲ್ಲಾಂದರೆ ಕಬ್ಬಿಣದ ಯಾವ್ದಾದ್ರು ಒಂದು ಪೀಸ್ ಚುಚ್ಚಿದ್ರೆ
ಪ್ಯಾಕೆಟ್ಗಳು ಒಡೆದು ಹೋಗುತ್ತೆ. ಆವಾಗ ಒಂದು ಪ್ಯಾಕೆಟಲ್ಲಿ ಹೋದರೆ ಅವರಿಗೆ ಸುಮಾರು ಒಂದು ಪ್ಯಾಕೆಟಿಗೆ ನಾವು ಸ್ಪಾನ್ ಆದರೆ ನಿಮಗೆ 20,000 30,000 ಮೀನು ಮರಿಗಳನ್ನ ಹಾಕಿರ್ತೀವಿ ಮೊಟ್ಟೆ ಆದರೆ. ಅದೇ ನಾವು ಫ್ರೈ ಆದರೆ ಈಗ 500 ಮೀನು ಮರಿಗಳನ್ನ ನಾವು ಪ್ಯಾಕಿಂಗ್ ಮಾಡಿರೋ 500 ಅಂತ ಒಂದು ಸುಮಾರು ಒಂದು 10 ಪ್ಯಾಕೆಟ್ ಹೋದ್ರೂ ಅವರಿಗೆ ಸುಮಾರು ನಷ್ಟನೇ ಆಗುತ್ತೆ. ಅಂದರೆ ಈಗ ಕ್ರೇಟ್ ಅಂದರೆ ಈ ತರಕಾರಿ ಕ್ರೇಟ್ ಇರ್ತೀವಲ್ಲ ಸರ್, ಇಲ್ಲ ಅಂದರೆ ರೊಟ್ಟಿನ ಬಾಕ್ಸ್ಗಳು, ಈಗ ಕಾರ್ಟೂನ್ ಬಾಕ್ಸ್ಗಳು ಅಂಗಡಿಗಳಲ್ಲಿ ಸಿಗುತ್ತೆ. ಬೇಕಾದ್ರೆ ಅದರೊಳಗೂ ಕಾರ್ಟೂನ್ ಬಾಕ್ಸ್ನ ಅವ್ರು ತಂದರೆ ವೇಸ್ಟ್ ಕಾರ್ಟೂನ್ ಬಾಕ್ಸ್ ಅದರೊಳಗೂ ಆ ಪಾಲಿಥಿನ್ ಚೀಲಗಳನ್ನ ಇಟ್ಕೊಂಡು ತೊಗೊಂಡು ಹೋಗ್ಬೋದು. ಇಲ್ಲ ರೈತರಿಗೆ ನಾವು ಚೀಲಗಳನ್ನ ನಮ್ಮ ಪಾಲನಾ ಕೇಂದ್ರಗಳಿಂದ ತೊಗೊಂಡೋಗೋಕೆ ಬರೋರಿಗೆ ಈ ಕಡಿಮೆ ಒಂದು 5,000 ಮೀನು ಮರಿ ಕೊಡಿ ಅಂತ ಬರ್ತಾರೆ, ಒಂದು 20,000 ಮೀನು ಮರಿ ಕೊಡಿ ಅಂಥವ್ರಿಗೆ ದೊಡ್ಡ ದೊಡ್ಡ ಚೀಲಗಳನ್ನ ತಂದುಬಿಡಿ ಅಂತ ಹೇಳ್ತೀವಿ. ಯಾವ ಚೀಲ? ಈ ಗೋಣಿ ಚೀಲಗಳು, ಇಲ್ಲಪ್ಪ ಈಗ ಗೊಬ್ಬರ ಚೀಲಗಳು, ದೊಡ್ಡ ದೊಡ್ಡ ಚೀಲಗಳು ಬರುತ್ತಲ್ಲ ಸರ್, ಆ ಚೀಲಗಳಿಗೆ ಕವರ್ನ ಇಟ್ಟು ತೊಗೊಂಡು ಹೋದರೆ ನಿಮಗೆ ಅಟ್ಲೀಸ್ಟ್ ತೂತ ಆಗೋದು ಅದಾದರೂ ತಪ್ಪುತ್ತೆ ಅಂತ ಹೇಳಿ ನಾವು ಆ ಥರ ಚೀಲ. ಅದ್ರದ್ದು ಸೈಜ್ ಏನಾದ್ರು ಇದೆಯಾ ಮೇಡಮ್? ಆ ಪಾಲಿಥೀನ್ ನೀವೇನು ಕವರ್ ಕೊಡ್ತೀರಲ್ಲ ಅದರ ಈ ನಿಗದಿತವಾದ ಸೈಜ್ ಅಂತ ಇದೆಯಾ? ಸೈಜ್ ಏನಿಲ್ಲ ಸರ್, ಇಲ್ಲ. ಮಾಮೂಲಿ ನಾವು ಎರಡೂ ಕಡೆನೂ ಟೈ ಮಾಡ್ತೀವಿ. ಅದು ರೌಂಡ್ ಥರ, ಈಗ ಪಾಲಿಥೀನ್ ಚೀಲ ನಿಮಗೆ ಈ ಥರ ಹಿಂಗೆ ಸ್ಕ್ವೇರ್ ಇರುತ್ತೆ, ಅದನ್ನು ನಾವು ಈ ರೌಂಡಾಗಿ ಇಲ್ಲಿ ಬಾಟಮಲ್ಲೂ ನಾವು ಅದನ್ನು ಟೈ ಮಾಡಿರ್ತೀವಿ ಸರ್, ಕಟ್ಟಿರ್ತೀವಿ. ಬಾಟಮ್ ಸೀಲ್ಡೇ ಇದ್ರೂ ಅದನ್ನು ಹಿಂಗೆ ರೌಂಡಾಗಿ ಹಿಂಗೆ ಕೂರಬೇಕು ಅಂತ ಸೀಲ್ ಮಾಡಿರ್ತೀವಿ. ಇಲ್ಲಾಂದರೆ ಆ ಮೂಲೆಗಳಿಗೆ ಹೋಗಿ ಮೀನು ಮರಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಅದನ್ನು ಎರಡೂ ಸೈಡೇ ಟೈ ಮಾಡಿನೇ ಪ್ಯಾಕಿಂಗ್ ಮಾಡ್ತೀವಿ. ಎರಡೂ ಕಡೆಯಿಂದ ಕಟ್ತೀರಿ? ಹೌದು. ಸೊ ಕವರ್ನ ಬಂದೋಬಸ್ತಾಗಿ ತಗೊಂಡು ಹೋಗ್ಬೇಕು. ಹೌದು ಹೌದು. ಅದು ನಾವು ಪ್ಯಾಕಿಂಗ್ ಆದ್ಮೇಲೂ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಇಡಿಸಿ ತದನಂತರದಲ್ಲಿ ಏನು ವೆಹಿಕಲ್ ತಂದಿರ್ತಾರೆ ಅದಕ್ಕೆ ನಾವು ಲಿಫ್ಟ್ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ಈ ಬೆಳಗಿನ ಹೊತ್ತು ತಗೊಂಡು ಹೋಗೋದು ಒಳ್ಳೇದು ಅಥವಾ ಸಂಜೆ ಸಮಯದಲ್ಲಿ ತಗೊಂಡು ಹೋಗೋದು ಒಳ್ಳೇದು, ಹೇಗೆ? ಇಲ್ಲ, ಸ್ವಲ್ಪ ಅಂದರೆ ಮಾಡ್ರೇಟಾಗಿ ಬಿಸಿಲು ಉಷ್ಣಾಂಶ ಕಡಿಮೆ ಇದ್ದಾಗ ತೊಗೊಂಡೋಗೋದು ಒಳ್ಳೆಯದು ಸರ್. ಸಂಜೆ ಅಂತಲೇ ಅಲ್ಲ, ಬಟ್ ಆದರೆ ಇಲ್ಲಾಂದರೆ ಅವರು ಗಾಡಿಯಲ್ಲಿ ತೊಗೊಳ್ಳುವಾಗ ಒಂದು ಟಾರ್ಪಲ್ಸೋ ಏನಾದ್ರೂ ಮುಚ್ಚಿ ತೊಗೊಂಡೋದ್ರೆ ಒಳ್ಳೆಯದು. ಇಲ್ಲಾಂದರೆ ಮಧ್ಯದಲ್ಲಿ ಸ್ವಲ್ಪ ನೀರನ್ನ ಪ್ಲಾಸ್ಟಿಕ್ ಕವರ್ ಮೇಲೆ ತಣ್ಣೀರನ್ನ ಚಿಮ್ಮಿಸ್ಕೊಂಡು ಹೋದ್ರೂ ಅನುಕೂಲವಾಗಿರುತ್ತೆ ಸರ್. ಅದು ತಂಪೊತ್ನಲ್ಲಿ ತೊಗೊಂಡೋದ್ರೇ ಒಳ್ಳೆಯದು. ಕನಿಷ್ಠ ಅಂದ್ರೂ ಎಷ್ಟು, ಒಂದು 2 ರಿಂದ 3 ಗಂಟೆ ಟ್ರಾವೆಲ್ 12 ಅವರ್ಸ್ ತನಕನೂ ಒಂದು ಪಾಲಿಥೀನ್ ಚೀಲದಲ್ಲಿ ನಾವು ಮೀನುಮರಿಗಳನ್ನ ಸಾಗಾಣಿಕೆ ಮಾಡ್ಬೋದು. 12 ಗಂಟೆ? ಹೌದು, 12 ಅವರ್ಸ್ ಅದು ಜೀವಂತವಾಗಿರುತ್ತೆ, ತೊಂದರೆ ಇಲ್ಲ. ಅಲ್ಲಿ ತನಕನೂ ನಾವು ಮೀನುಮರಿಗಳನ್ನ ಮಾಡ್ಬೋದು. ಓಕೆ. ಅಂದರೆ ಮೊದಲನೇದು ಅವರು ಮುಂಚಿತವಾಗಿ ನಿಮಗೆ ತಿಳಿಸ್ಬೇಕು ಅಲ್ವೇ? ಹೌದು ಸರ್, ಹೌದು ಹೌದು ಸರ್, ಹೌದು. ನಾವು ಹೇಳ್ತೀವಿ ಸರ್, ಈಗ ರೈತರು ನಮ್ಮ ಹತ್ರ ಮೀನು ಮರಿಗಳಿಗೆ ಪಾಲನಾ ಕೇಂದ್ರಗಳಲ್ಲಿ ಬರ್ಸಿರ್ತಾರೆ. ಇದು ನಾವು ಅವರಿಗೆ ಬಲಿತ ಬಿತ್ತನೆ ಮರಿಗಳಿರ್ಬೋದು, ಇಲ್ಲ ನಾವು ಅವರಿಗೆ ಈಗ ಮೀನು ಮರಿ ಈಗ ಬೆಳವಣಿಗೆ ಈಗ ಕೊಡೋ ಅಂತ ಹಂತಕ್ಕೆ ಬಂದಿದೆ ಅಂತಂದರೆ ಫಿಂಗರ್ಲಿಂಗ್ಸ್ ನಾವು ಇರ್ಬೋದು, ಅವ್ರು ನಮ್ಮ ಹತ್ರ ಹೆಸರು ಬರ್ಸೋಗಿರ್ತಾರೆ. ಅಂಥವ್ರಿಗೆ ನಾವು ನಾಳೆ ಕೊಡ್ತೀವಿ ಅಂದರೆ ಹಿಂದಿನ ದಿನ ಅವರಿಗೆ ನಾವು ದೂರವಾಣಿ ಮುಖಾಂತರ ತಿಳಿಸ್ತೀವಿ, ಇಷ್ಟು ಗಂಟೆಗೆ ಬನ್ನಿ ಆಫೀಸಿಗೆ ಅಂತ ಹೇಳಿ. ಆ ದಿನ ಅವರು ರೈತರುಗಳು ಬರ್ತಾರೆ. ಆವಾಗ ನಾವು, ಯಾಕೆಂದರೆ ಒಬ್ಬರೊಬ್ಬರೇ ರೈತರು ಫಾರಮಿಗೆ ಬಂದಾಗ ನಾವು ಎಳೆದು ಕೊಡೋಕ್ಕಾಗಲ್ಲ ಸರ್. ಈಗ ಒಂದು 30,000 50,000 1 ಲಕ್ಷ ಈ ಥರ ಮೀನು ಮರಿದ್ರೆ ಎಲ್ಲರೂ ಒಂದೇ ದಿನ ಕೂಡಿಸಿ ಒಂದೇ ದಿನ ನಾವು ಎಳೆದ್ರೆ ಅದು ಸ್ಟ್ರೆಸ್ ಇರಲ್ಲ. ಇಲ್ಲಾಂದರೆ ನಮಗೂ ಮೀನು ಮರಿಗಳು ಸಾಯ್ತಾ ಇರುತ್ತೆ, ಎಳೆದಾಗ ಸ್ವಲ್ಪ ಸಹಜವಾಗಿ ಇದ್ದೇ ಇರುತ್ತೆ. ಆದ್ದರಿಂದ ಮೀನು ಮರಿಗಳನ್ನ ನಾವು ಕೊಡೋ ದಿನ ಹಿಂದಿನ ದಿನನೇ ಅವರಿಗೆ ತಿಳಿಸ್ತೇವೆ. ಈಗ 3 ಹಂತದ ಮರಿಗಳಿದೆ ಅಂತಿರಲ್ಲ ಮೇಡಮ್, ಆ 3 ಹಂತದ ಮರಿಗಳಿಗೂ ಪ್ರೊಸೀಜರ್ ಎಲ್ಲ ಒಂದೇನೆ ಅಲ್ವಾ? ಹೌದು ಹೌದು. ಮೊದಲೇ ನೀವು ಅದನ್ನ ಒಂದ್ ಕಡೆಗೆ ಎಳೆದ್ಬಿಟ್ಟು ಬಿಡ್ತೀರಿ. ಹೌದು, ಅದು ಸಾಯದಿದ್ರೆ ಸಾಯುತ್ತೆ. ಅದು ಫ್ರೈ ಮತ್ತೆ ಫಿಂಗರ್ಲಿಂಗ್ಸ್ ಅಲ್ಲಿ ಈ ತರ ಸರ್, ಎಳೆದು ಬಿಡ್ತೀವಿ, ಕಂಡೀಷನಿಂಗಿಗೆ ಅಂತ ಇಡ್ತೀವಿ. ಮೊಟ್ಟೆಲಿ ಆ ಥರ ಇಲ್ಲ, ಹ್ಯಾಚರಿಯಿಂದ ಡೈರೆಕ್ಟ್ ಆಗಿ ನಾವು ಅದನ್ನ ಮೊಟ್ಟೆನ ಪ್ಯಾಕಿಂಗ್ ಮಾಡ್ತೀವಿ. ಅದಕ್ಕೇನು ಕಂಡೀಷನ್, ಮೊಟ್ಟೆ ಅದಕ್ಕೇನು ಬೇಕಾಗಿಲ್ಲ. ಯಾವುದೇ ಆದ್ರೂ ಪ್ಯಾಕಿಂಗ್ ಆದ್ಮೇಲೆ 12 ಗಂಟೆವರೆಗೂ ಅದನ್ನ ಮೂವಿಂಗ್ ಅಲ್ಲಿ ಸಾಗಾಣಿಕೆ ಸಮಯ. ಹೌದು, ಸಾಗಾಣಿಕೆ ಮಾಡ್ಬೋದು. ಅಷ್ಟರ ತನಕನೂ ಈಗ ಆಗುತ್ತೆ. ಮತ್ತು ಸಾಗಾಣಿಕೆ ಮಾಡುವಾಗ ನಾವು ಅತಿ ಹತ್ತಿರ ಜಾಗ ಇರುತ್ತೆ, ಈಗ 1-2 ಕಿಲೋಮೀಟರ್ಸ್ ಇರುತ್ತೆ ರೈತರಿಗೆ ಹಳ್ಳಿ, ಇಲ್ಲ ಇನ್ನೊಂದು 5-10 ಕಿಲೋಮೀಟರ್ ಇರುತ್ತೆ ಅಂದರೆ ನಾವು ಆ ಪಾಲಿಥೀನ್ ಕವರಿಗೆ ಜಾಸ್ತಿ ಪ್ರಮಾಣದಲ್ಲಿ ಮೀನು ಮರಿ ಸಂಖ್ಯೆಗಳನ್ನ ಬೇಕಾದರೆ ಹಾಕಿ ತೊಗೊಂಡು ಹೋಗ್ಬೋದು ಸರ್. ಅವರಿಗೆ ಕವರ್ಗಳನ್ನ ಕಡಿಮೆ ಮಾಡ್ಕೋಬೇಕು, ಚಿಕ್ಕ ಗಾಡಿ ತಂದಿರ್ತೀವಿ, ಆ ಥರ ಇದ್ದರೆ ಜಾಸ್ತಿ ಮೀನು ಮರಿಗಳನ್ನ ಬೇಕಾದರೆ ಅವರು ಜಾಸ್ತಿ ಸಂಖ್ಯೆಯಲ್ಲಿ, ಈಗ ನಾವು ಮಿನಿಮಮ್ ಒಂದು ಪಾಲಿಥೀನ್ ಚೀಲಕ್ಕೆ 500 ಮೀನು ಮರಿಗಳನ್ನ ನಾವು ಹಾಕಿ ಪ್ಯಾಕಿಂಗ್ ಮಾಡ್ತೀವಿ. 1,000 ತನಕನೂ ಬೇಕಾದರೂ ಮಾಡ್ಬೋದು, ಸ್ವಲ್ಪ ಹತ್ತಿರ ಜಾಗ ಇದ್ದರೆ. ಅವಾಗ ಬೇಗ ರೀಚ್ ಆಗ್ತಾರೆ ಅನ್ನೋದಿದ್ರೆ. ದೂರ ಜಾಗನಿದ್ರೆ ನಾವು ಕಡಿಮೆ ಪ್ಯಾಕಿಂಗ್ ಮಾಡಿಸ್ಕೊಳ್ಳೋದೆ ಸಂಖ್ಯೆನ ನಿಯಂತ್ರಿಸೋದು ತುಂಬ ಒಳ್ಳೆಯದು. ನೀವು ಅದಕ್ಕೆ ಬೇಕಾದಂತಹ ಎಲ್ಲದನ್ನು ಹಾಕಿ ಅವರಿಗೆ ಕೊಡ್ತೀರಾ? ಹಾಂ ಸರ್. ಈಗ ಅವರು ನಿಮ್ಮ ಹತ್ರ ತಗೊಂಡು ಹೋದ್ಮೇಲೆ
ಅಲ್ಲೇನು ಮಾಡ್ಬೇಕಾಗತ್ತೆ? ಅಲ್ಲಿ ಮೊದಲನೇದಾಗಿ ಏನು ಅಂದರೆ ಸರ್, ಈಗ ನಾವು ಬೆಳೆಸಿದ್ದು ಮೀನುಮರಿ ಉಷ್ಣಾಂಶನೇ ಬೇರೆ ಇರುತ್ತೆ. ನಾವು ಪಾಲಿಥೀನ್ ಬ್ಯಾಗಲ್ಲಿ ಹಾಕುವಾಗ ಮತ್ತು ಟ್ರಾನ್ಸ್ಪೋರ್ಟೇಷನಲ್ಲಿ ಅದು ಸ್ವಲ್ಪ ಏನಾದರೂ ಹೀಟ್ ಆದಂಗೆ ಆಗಿರುತ್ತೆ. ಅಲ್ಲಿ ತಾಪಮಾನನೇ ಬೇರೆ ಇರುತ್ತೆ ಮತ್ತು ನೀರಿನ ತಾಪಮಾನನೇ ಬೇರೆ ಇರುತ್ತೆ. ಅದಕ್ಕೆ ಎರಡು ಮೀನು ಮರಿಗಳು ಯಾವ ಕೆರೆಗಳಿಗೆ ಬಿಡ್ತಾರೆ, ಇಲ್ಲ ಯಾವ ನೀರಿನ ಬಿಡ್ತಾರೆ, ಜಲಸಂಪನ್ಮೂಲಕ್ಕೆ ಬಿಡ್ತಾರೆ ಅಂತ ಅಂದ್ಕೊಳ್ತಾರಲ್ಲ, ಆ ತಾಪಮಾನಕ್ಕೆ ಹೊಂದ್ಕೊಳ್ಳೋದು ಅತಿ ಮುಖ್ಯ ಸರ್. ಅದಕ್ಕೆ ನಾವು ಮೊದಲನೇದೇನೆಂದರೆ ತಾಪಮಾನನ ಸಮೀಕರಿಸಬೇಕು. ಅದರಲ್ಲಿ ನಾವು ಈ ಮೀನು ಮರಿಗಳನ್ನ ಚೀಲಗಳನ್ನ ತಗೊಂಡೋದ ತಕ್ಷಣವೇ ಆ ನೀರಿನಿಗೆ ತೇಲಿ ಬಿಡಬೇಕು ಸರ್. ಎಲ್ಲ ಚೀಲಗಳನ್ನೂ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಒಂದೇ ಸಮಕ್ಕೆ ಅದೇ ಉಷ್ಣಾಂಶಕ್ಕೆ ಅದು ವಾತಾವರಣಕ್ಕೆ ತಾಪಮಾನಕ್ಕೆ ಹೊಂದ್ಕೊಂಡು ಆದಮೇಲೆ ನಾವು ಆ ಪಾಲಿಥೀನ್ ಚೀಲಗಳನ್ನ ಮೀನು ಮರಿಗಳನ್ನ ಕೆರೆಗಳಿಗೆ ಅಥವಾ ಯಾವುದೇ ಜಲಸಂಪನ್ಮೂಲಗಳಿಗೆ ನಾವು ದಾಸ್ತಾನು ಮಾಡಬಹುದು. ಅದಲ್ದಲೆ ಮತ್ತೆ ನಾವು ಈ ಮೀನು ಮರಿಗಳನ್ನ ಬಿಡೋಕ್ಕಿಂತ ಮುಂಚೆನೂ ನಾವು ಗುಣನ ಸಮೀಕರಿಸ್ಕೋಬೇಕು. ಅಂದರೆ pH ಲೆವೆಲ್ ಅಂತ ಹೇಳ್ತೀವಿ ನಾವು. ಮೀನು ಮರಿ ಬಿಡೋಕ್ಕಿಂತ ಮುಂಚೆನೇ ನಾವು ಈಗ ಕೆಲವೊಬ್ಬರು ಸ್ವಂತ ಕೊಳದಲ್ಲಿಗೂ ಮೀನು ಮರಿಗಳನ್ನ ದಾಸ್ತಾನು ಮಾಡ್ತಾರೆ, ಸ್ವಂತ ಕೊಳಕ್ಕೂ. ಇಲ್ಲ ಕೆರೆಗಳಲ್ಲಿ ನಾವು pH ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ ಸ್ವಂತ ಕೊಳಗಳಲ್ಲಿ ಯಾರು ಮೀನು ಮರಿಗಳನ್ನ ಪಾಲನೆ ಮಾಡ್ತಾರೋ ಅವರು pH ಲೆವೆಲ್ನ ಅವರು ಮೊದಲನೇ ಸುಣ್ಣ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಅದನ್ನು ಸಮ ಮಾಡ್ಕೊಂಡಿರಬೇಕು. 6.5 to 9 pHನ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ಅದನ್ನೆಲ್ಲ ಮುಂಚೆನೇ ಮೀನು ಮರಿಗಳನ್ನ ಬಿಡೋಕ್ಕಿಂತ ಮುಂಚೆ ಈವನ್ ನಮ್ಮ ಪಾಲನಾ ಕೇಂದ್ರಗಳಿಗೆ ನಾವು ನರ್ಸರಿಗಳಲ್ಲಿ ಮೀನು ಮರಿ ತರುವಾಗಲೂ ನಾವು ಸುಣ್ಣನೆಲ್ಲ ಹಾಕಿ ನಾವು ಗೊಬ್ಬರೀಕರಣ ಎಲ್ಲ ಮಾಡಿ ಸ್ಪಾನ್ ಬಿಡೋದಾದರೆ 5 ದಿನಕ್ಕಿಂತ ಮುಂಚೆ ನಾವು ಗೊಬ್ಬರೀಕರಣ ಮಾಡ್ಕೊಂಡಿರ್ಬೇಕು ಸರ್. ಅದನ್ನೊಂದು ಸ್ವಲ್ಪ ಹೇಳ್ತೀರಾ ಮೇಡಮ್? ಯಾವ ರೀತಿ ಕೊಳನ ಸಿದ್ಧತೆ ಮಾಡ್ಕೊಂಡಿರ್ಬೇಕು ಅವ್ರ ಮೀನು ಮರಿ ತಂದು ಬಿಡೋಕ್ಕಿಂತ ಮುಂಚೆ? ಅದೇ ಸರ್, ನಾವೀಗ ಯಾವತ್ತು ನಾವು ಮೀನು ಮರಿಗಳನ್ನ ತರ್ತೀವಿ ಅಂತ ಅನ್ಕೊಳ್ತೀವಲ್ಲ, 5 ದಿನಗಳ ಮುಂಚೆಗೆ ನಾವು ಮೀನು ಕೊಳಗಳನ್ನ ಗೊಬ್ಬರೀಕರಣ ಮಾಡ್ಕೋಬೇಕು ಸರ್. 10,000 kg/ha ಅಂತ ಹೇಳ್ತೀವಿ. ಆ ಥರ ಕೌಡಂಗ್ನ ಸಗಣಿನ ನಾವು ಹಸಿ ಸಗಣಿನ ನಾವು ಗೊಬ್ಬರೀಕರಣ ಮಾಡ್ಕೋಬಹುದು. ಜೊತೆಗೆ ಕೋಳಿ ಗೊಬ್ಬರನೂ ಬೇಕಾದ್ರೆ ಹಾಕೋಬಹುದು ಸರ್. ಹಾಕೊಳ್ಳೋದು ನೇರವಾಗಿ ಹಾಕ್ಬೋದಾ ಕೋಳಿ ಗೊಬ್ಬರ? ಇಲ್ಲ, ಅದನ್ನ ನಾವು ಸ್ಲರಿ ಮಾಡಿ ಹಾಕೊಂಡ್ರೆ ಒಳ್ಳೇದು. ಗೊಬ್ಬರ ಮತ್ತೆ ಹಸಿ ಸಗಣಿ ಮತ್ತು ಇದನ್ನು ನಾವು ಬಗಡ ಥರ ಮಾಡಿ ಎರ್ಚಿದ್ರೆ ಆಮೇಲೆ ನಾವು ನೀರು ತುಂಬಿಸಿದ್ರೆ ಅದು ಕಾಫಿ ಗೋಲ್ಡ್ ಕಲರ್ ಬರುತ್ತೆ. ಆವಾಗ ಅದು ಚೆನ್ನಾಗಿ ಪ್ಲಾಂಕ್ಟಾನ್ಗಳು ಉತ್ಪಾದನೆ ಆಗಿದೆ ಅಂತ ಹೇಳಿ. ಈ ಮೊಟ್ಟೆ ಸ್ಪಾನ್ಗೆ ಫೀಡಿಂಗ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅದು ಫೈಟೋಪ್ಲಾಂಕ್ಟಾನ್ ಏನು ಉತ್ಪಾದನೆ ಆಗುತ್ತೆ ನೀರಲ್ಲಿ ಅದನ್ನೇ ಆಹಾರವಾಗಿ ಬಳಸ್ಕೊಳ್ಳುತ್ತೆ ಸರ್. ಹಾಗಾಗಿ ಅದು ಮೀನು ಮರಿ ಬಿಡೋಕ್ಕಿಂತ ಮುಂಚೆ ಗೊಬ್ಬರೀಕರಣ ಮಾಡೋದು ಉತ್ತಮ. ಕೆರೆಗಳಿಗೆಲ್ಲ ಮಾಡೋಕ್ಕಾಗಲ್ಲ, ಅದರಲ್ಲಿ ಇನ್ನೇನು ಸ್ವಾಭಾವಿಕವಾಗಿ ಹಸುಗಳು ನೀರು ಕುಡಿಯೋಕ್ಕೆ ಬಂದಾಗ ಅಲ್ಲಿ ಸಗಣಿ ತೊಪ್ಪೆ ಎಲ್ಲ ಹಾಕಿರ್ತವೆ, ಅದು ಸ್ವಲ್ಪ ಹಾಗೆ ನ್ಯಾಚುರಲ್ ಆಗೇ ಗೊಬ್ಬರೀಕರಣ ಆಗಿರುತ್ತೆ ಸರ್. ಮೇಡಮ್, ಈಗ ಅದೇ ಸಣ್ಣ ಮರಿ ಬಿಡೋದಾದ್ರೆ ಈ ಥರ ಗೊಬ್ಬರೀಕರಣ ಮಾಡಬೇಕು. ಒಂದು ವೇಳೆ ದೊಡ್ಡದು ತಗೊಂಡೋಗಿ ಬಿಡ್ತೀನಿ, ದೊಡ್ಡದಾದ್ರೂ ನಾವು ಗೊಬ್ಬರೀಕರಣ ಮಾಡಲೇಬೇಕು ಸರ್. ಹೌದಾ? ಹೌದು, ಸುಣ್ಣ ಮತ್ತು ಗೊಬ್ಬರ ಹಾಕ್ತೀವಿ. ಸುಣ್ಣ ಹಾಕೋದ್ರಿಂದ ನಮಗೇನು ಅಂದರೆ ನೀರಿನ ನಮಗೆ pH ಲೆವೆಲ್ಲು, ರಸಸಾರ ಇದು ಎಲ್ಲ ಲೆವೆಲ್ ಆಗುತ್ತೆ. ಅದು ಗೊಬ್ಬರ ಹಾಕೋದ್ರಿಂದ ನಮಗೇನು ಅಂದರೆ ನ್ಯಾಚುರಲ್ ಜೈವಿಕವಾದ ಒಂದು ನಮಗೆ ಫ್ಲೈಟೋಪ್ಲಾಂಕ್ಟನ್ ಅವೆಲ್ಲ ಉತ್ಪಾದನೆ ಆಗ್ತವೆ. ಝೂಪ್ಲಾಂಕ್ಟನ್, ಫೈಟೋಪ್ಲಾಂಕ್ಟನ್ ಅದು ಆಹಾರವಾಗಿ ಬಳಸ್ಕೊಳ್ತವೆ ಮೀನು. ಇದರಿಂದ ನಾವು ಆಹಾರದ ಮೊತ್ತವನ್ನು ಕಡಿಮೆ ಮಾಡ್ಕೋಬೋದು. ಕಾಸ್ಟ್ ಏನು ನಾವು ಪ್ರತಿ 15 ದಿನಕ್ಕೆ ಒಂದ್ಸಲಿನೂ ಗೊಬ್ಬರೀಕರಣ ಫೇಸ್ ಮೆನ್ಯೂರಿಂಗ್ ಮಾಡ್ಕೋಬೋದು ಸರ್. ಈಗ ನೀರು ತಿಳಿ ಆಗಿಬಿಡುತ್ತೆ ಕೆಲವೊಂದ್ಸಲಿ ಮಳೆ ಬಂದೋ ಇದು ಆ ಥರ ಆದಾಗ್ಲೂ ಮತ್ತೆ ಒಂದು 15 ದಿನಕ್ಕೆ ಮತ್ತೆ ಗೊಬ್ಬರೀಕರಣ ಮಾಡ್ಕೋಬೋದು. ಪ್ರೀತಾ ಅವರೇ, ಈಗ ಸಾಮಾನ್ಯವಾಗಿ ಮೀನು ಮರಿ ಅಂದರೆ ಒಂದೇ ತರಹದ ಮೀನು ಮರಿಗಳನ್ನು ಕೊಳಕ್ಕೆ ಬಿಡಲ್ಲ. ಹೌದು ಸರ್. ಅಲ್ವೇ? ಹೌದು. ಈಗ ತಾವೇ ಹೇಳ್ತೀರಿ ಮಿಶ್ರ ಮೀನು ಸಾಕಾಣಿಕೆ ಪದ್ಧತಿನಲ್ಲಿ ಕಾಟ್ಲ, ರೋಹು, ಮೃಗಾಲು, ಹುಲ್ಗಂಡೆ ಈ ಥರ ಸಾಕಷ್ಟು ತಳಿಗಳನ್ನು ಹೇಳ್ತಿರಲ್ಲ. ಈಗ ಮೀನು ಮರಿ ಬಿಡುವಾಗ ಕೊಳಕ್ಕೆ ಎಲ್ಲನೂ ಒಟ್ಟಿಗೆ ಬಿಡಬೇಕಾ ಅಥವಾ ಒಂದೊಂದಾಗಿ ಬಿಡಬೇಕಾ, ಅಥವಾ ನೀವು ಕೊಡುವಾಗಲೇ ಮಿಶ್ರಣ ಮಾಡಿ ಕೊಡ್ತೀರಾ, ಹೇಗೆ ಮೇಡಮ್? ಇಲ್ಲ ಸರ್, ಅದು ಯಾಕೆಂದರೆ ಒಂದೇ ಸಲ ಎಲ್ಲ ತಳಿನೂ ಸಿಗಲ್ಲ ಸರ್. ಈಗ ನಮಗೆ ಮೊದಲನೇದಾಗಿ ಏನಾಗುತ್ತೆ ಅಂದರೆ, ಈಗ ಮಾನ್ಸೂನ್ ಯಾವಾಗ ನಮಗೆ ಮೊದಲನೇದಾಗಿ ಫಸ್ಟು ನಾವು ಉತ್ಪಾದನೆ ಮಾಡೋದೇ ಕಟ್ಲ. ಇವಾಗ ಮೇ ಜೂನಲ್ಲಿ ನಮಗೆ ಮೊದಲನೇ ಹಂತದಲ್ಲಿ ತಗೊಳ್ಳೋದು ನಮಗೆ ಕಟ್ಲ ಸಿಗುತ್ತೆ. ರೈತರು ತುಂಬ ಬೇಡಿಕೆ ಇರೋದೇ ಕಟ್ಲ ಸರ್. ಯಾಕೆಂದರೆ ಅದು ಫಾಸ್ಟ್ ಗ್ರೋಯಿಂಗ್ ಅಂತ ಹೇಳ್ಬಿಟ್ಟು ಕಟ್ಲಾನೇ ಜಾಸ್ತಿ ಬೇಡಿಕೆ ಇರುತ್ತೆ. ಈ ಸಾಮಾನ್ಯ ಗೆಂಡೆ ಆದರೆ ನಿಮಗೆ ವರ್ಷ ಪೂರ್ತಿ ಸಿಗುತ್ತೆ. ಅದು ವರ್ಷ ಪೂರ್ತಿ ನಾವು ಅದನ್ನು ಉತ್ಪಾದನೆ ಮಾಡ್ಬೋದು. ಹಾಗಾಗಿ ಅದು ಯಾವಾಗ ಬೇಕಾದರೂ ತೊಗೊಬೋದು. ಈಗ ಫಸ್ಟು ರೈತರು ಬಂದವರೆಲ್ಲ ಕಟ್ಲ ಇವಾಗ ಈಗ ಮೊದಲನೇ ಹಂತದಲ್ಲಿ ಉತ್ಪಾದನೆ ಆಗೋದೇ ಕಟ್ಲಾನ ತೊಗೊಂಡ್ಬಿಡ್ತಾರೆ. ಆಮೇಲೆ ನಮಗೆ ಜುಲೈ, ಸೆಪ್ಟೆಂಬರ್, ಆಗಸ್ಟ್ ತನಕ ಅಷ್ಟೇ ಸಿಗೋದದು ಕಟ್ಲ. ಮತ್ತು ರೋಹುನು ಅಷ್ಟೇ ಸರ್. ಆವಾಗ ಅದು ಒಂದೇ ಸಮನೆ ಬಿಡಬೇಕು ಅಂತೇನಿಲ್ಲ. ಒಟ್ಟಿಗೆ ಬಿಡೋಕ್ಕಾಗಲಿಲ್ಲ ಅಂದ್ರೂ
ಆಮೇಲೂ ಬಿಡ್ಬೋದು. ಅದು ಒಂದಕ್ಕೊಂದು ಯಾವುದೂ ಆಹಾರಕ್ಕಾಗಲಿ ಜಾಗಕ್ಕಾಗಲಿ ಕಾಂಪಿಟೇಷನ್ ಏನು ಮಾಡಲ್ಲ. ಯಾಕೆಂದರೆ ಹಂತವಾಗಿ ಬೆಳೆಯೋದ್ರಿಂದ ಕಟ್ಲ ನಮಗೆ ಮೇಲ್ಭಾಗದಲ್ಲಿ ಬೆಳೆಯುತ್ತೆ, ರೋಹು ನಮಗೆ ಮಧ್ಯಭಾಗದಲ್ಲಿ ಬೆಳೆಯುತ್ತೆ, ಸಾಮಾನ್ಯ ಗೆಂಡೆ ನಮಗೆ ತಳಭಾಗದಲ್ಲಿ ಬೆಳೆಯೋದ್ರಿಂದ ಯಾವುದಕ್ಕೂ ಆಹಾರಕ್ಕಾಗಲಿ ಜಾಗಕ್ಕಾಗಲಿ ಕಿತ್ತಾಡಲ್ಲ. ಹೌದು. ಹುಲ್ಗಂಡೆ ಹುಲ್ಗೆಂಡೆ ಏನು ಅಂದರೆ ಸರ್, ಎಲ್ಲಿ ಹುಲ್ಲಿರುತ್ತೆ ಮತ್ತು ಪಾಚಿ ಜಾಸ್ತಿ ಇರುತ್ತೆ ಅಂಥ ಕಡೆ ಬಿಟ್ಟರೆ ಒಳ್ಳೆಯದು. ಈಗ ಕೆಲವು ಕೆರೆಗಳಲ್ಲೆಲ್ಲ ಈ ಜಾಸ್ತಿ ಮ್ಯಾಟ್ ಫಿನಿಶ್ ಥರ ಈ ವಾಟರ್ ಹಯಾಸಿಂತ್ ಅಂತ ಹೇಳ್ತೀವಿ, ಅಂತರ್ಗಂಗೆ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ತಿನ್ನುತ್ತೆ ಸರ್. ಅದು ಆ್ಯಕ್ಚುಲಿ ಹುಲ್ಗೆಂಡೆನ ಬಿಟ್ಟರೆ ಆ ಥರ ಕೆರೆಗಳಿಗೆ ಬಿಟ್ಟರೆ ಒಳ್ಳೆಯದು. ಈಗ ಜಾಸ್ತಿ ಹುಲ್ಲು ಬೆಳೆದಿರುತ್ತೆ ಅಂಥ ಕೆರೆಗಳಲ್ಲಿ ಬಿಟ್ಟರೆ ತಿನ್ನುತ್ತೆ ಹುಲ್ಗೆಂಡೆ. ಓಕೆ. ಅಂದರೆ ಈಗ ಪ್ರೊಸೀಜರ್ ವೈಸು ಮೊದಲು ಕಾಟ್ಲಾ ಬಿಟ್ಕೋಬೇಕು. ಹೌದು ಹೌದು. ಮೃಗಾಲ್ನು ಬಿಟ್ಕೋಬೇಕು. ಆಮೇಲೆ ಬೇರೆ ಮೀನು ಮರಿಗಳನ್ನು ಬಿಟ್ಕೊಬೋದು. ಒಟ್ಟಿಗೆ ಸಿಗಲ್ಲ ಸರ್, ಪಾಲನಾ ಕೇಂದ್ರದಲ್ಲಿ ಒಟ್ಟಿಗೆನೆ ಸಿಗಲ್ಲ. ಮೊದಲನೇ ಕಟ್ಲಾ ಬಂದಾಗ ಕಟ್ಲಾ ಬಿಟ್ಕೋಬೇಕು. ಕಾಮನ್ ಕಾರ್ಪ್ ಅಂತೂ ವರ್ಷ ಪೂರ್ತಿ ಸಿಗುತ್ತೆ, ಯಾವಾಗಾದರೂ ತಗೋಬಹುದು ಅವರು. ಈಗ ಯಾವ್ದು ನಮಗೆ ಮುಖ್ಯವಾಗಿ ಸಿಗಲ್ಲ ಆಮೇಲೆ ಅಂಥ ಮೀನು ಮರಿಗಳನ್ನ ಮೊದಲನೇ ಹಂತದಲ್ಲಿ ಬಿಟ್ಕೊಂಡ್ರೆ ಒಳ್ಳೇದು. ಒಂದೇ ಸಲ ಸಿಕ್ಕಿದ್ರು ಬಿಡ್ಬೋದು, ಅದೇನು ತೊಂದರೆ ಇಲ್ಲ. ಕೆಲವೊಂದ್ಸರಿ ಕಟ್ಲಾ ಕಾಮನ್ ಕಾರ್ಪು ಸಿಗುತ್ತೆ ಒಟ್ಟಿಗೆ, ಇಲ್ಲ ಕಟ್ಲಾ ರೋಹು ಇರುತ್ತೆ ಫಾರಮಲ್ಲಿ, ಒಟ್ಟಿಗೆ ಬಿಟ್ಕೊಬೋದು ಸರ್. ಓಕೆ. ಅಂದರೆ ಯಾವುದೇ ಬಿಟ್ರು ಪ್ರೊಸೀಜರ್ ಇದೆ. ಹೌದು ಹೌದು ಅಲ್ವಾ? ಹೌದು ಸರ್. ಅಂದರೆ ತಗೊಂಡು ಹೋಗ್ಬೇಕು, ಟೆಂಪರೇಚರ್ ಮ್ಯಾಚ್ ಮಾಡಬೇಕು. ಹೌದು. ನಿಧಾನಕ್ಕೆ ಬಿಡುಗಡೆ ಮಾಡುವಾಗಲೂ ಅಷ್ಟೇ, ಒಂದೇ ಸಲ ದಬಾರ್ ಅಂತ ಸುರಿದು ಬಿಡಬಾರ್ದು. ನಿಧಾನಕ್ಕೆ ಒಂದು ನಾವು ಆ ನೀರು ಈ ನೀರು ಮಿಶ್ರಣಗೊಂಡು ಅಕ್ಲಮಟೈಸ್ ಆಗಿ ಹೋಗಂಗೆ ಹೊಂದಾಣಿಕೆ ಆಗಿ ಆ ನೀರು ನಿಧಾನವಾಗಿ ಅವೇ ಮೂವ್ ಆಗ್ತವೆ ಸರ್. ಇಲ್ಲಾಂದರೆ ಅವಕ್ಕೆ ಫಿಶ್ಶಿಗೂ ಶಾಕ್ ಆದಂಗಾಗಿ ಮೀನು ಮರಿ ಬಿಟ್ಟ ಮೇಲೂ ಸಾಯೋಂಥ ಚಾನ್ಸಸ್ ಇರುತ್ತೆ ಅಲ್ವಾ? ಹೌದು. ಈಗ ಮೀನು ಮರಿಗಳ ಬೇರೆ ಬೇರೆ ಹಂತದ ಮರಿಗಳಿದಾವಲ್ಲ ಅಲ್ವಾ? ಈಗ ಯಾವುದೋ ಸೈಜಲ್ಲಿ ಸಿಕ್ತು, ಇನ್ಯಾವುದೋ ಸೈಜಲ್ಲಿ ಸಿಕ್ತು, ಆ ಥರ ಸಿಕ್ಕರೂ ಬಿಡ್ಬೋದು. ಪರವಾಗಿಲ್ಲ ಸರ್, ಪರವಾಗಿಲ್ಲ. ನಾವು ಏನು ಅಂದರೆ ಈಗ ಕೆರೆಗಳಿಗೆ ಇರ್ಬೋದು, ನೀವು ಕೆರೆಗಳಿಗೆ ಇಲಾಖೆ ಕೆರೆಗಳು, ದೊಡ್ಡ ದೊಡ್ಡ ಕೆರೆಗಳು, ಗ್ರಾಮ ಪಂಚಾಯತಿ ಕೆರೆಗಳಿಗೆ ಫಿಂಗರ್ಲಿಂಗ್ಸು ತೊಂದರೆ ಇಲ್ಲ, ಬಿಡ್ಬೋದು ಸರ್. ಇಲ್ಲ ನಿಮಗೆ ನೀವು ಸ್ವಲ್ಪ ಚೆನ್ನಾಗಿ ದುಡ್ಡು ಜಾಸ್ತಿ ಖರ್ಚು ಮಾಡಿದ್ರೂ ಬಲಿತ ಬಿತ್ತನೆ ಮರಿಗಳನ್ನ ತಗೊಳ್ತೀವಿ ಅಂತ ಹೇಳಿದ್ರೆ ಅದನ್ನು ಬಿಟ್ಟರೆ ಇನ್ನೂ ಸೂಕ್ತ. ಆವಾಗ ನಿಮಗೆ ಬೆಳವಣಿಗೆ ಫಾಸ್ಟಾಗಿರುತ್ತೆ ಮತ್ತು ಮರಣ ಹೊಂದೋದು ಕಡಿಮೆ ಇರುತ್ತೆ. ಈಗ ನೀರಲ್ಲಿ ಜಲಚರಗಳು ಇದ್ದೇ ಇರ್ತವೆ, ಈಗ ಕಪ್ಪೆ ಇರುತ್ತೆ, ಹಾವಿರುತ್ತೆ, ಸ್ವಲ್ಪ ತಿನ್ನೋದು ಪ್ರಮಾಣನೂ ಇರುತ್ತೆ. ಆವಾಗ ಉಳಿವಿಕೆ ಕಡಿಮೆ ಇರುತ್ತೆ. ನಾವು ಚಿಕ್ಕ ಗಾತ್ರದ ಮೀನುಮರಿಗಳನ್ನ ದಾಸ್ತಾನು ಮಾಡಿದಾಗ ಅದಕ್ಕೆ ನಾವು ಸ್ವಲ್ಪ ಬಲಿತ ಬಿತ್ತನೆ ಮರಿಗಳು ಮತ್ತು ದೊಡ್ಡ ಗಾತ್ರದ ಮೀನುಮರಿಗಳಿಗೆ ಹೋದಾಗ ಉಳಿವಿಕೆ ಜಾಸ್ತಿ ಇರುತ್ತೆ ಸರ್. ಆವಾಗ ಅವರಿಗೆ ಉತ್ಪಾದನೆ ಜಾಸ್ತಿ ಸಿಗುತ್ತೆ. ನಿಮ್ಮ ಇಲಾಖೆನಲ್ಲೇ ಈ ಸ್ಟಂಟೆಡ್ ಫಿಂಗರ್ ಲಿಂಕ್ಸ್ ಅಂತ ಹೇಳಿ ಒಂದಷ್ಟು ದಿವಸ ತಾವು ಪ್ರಯತ್ನ ಮಾಡಿದ್ರಿಂದ. ಹೌದು ಹೌದು ಹೌದು. ಬಟ್ ಅದು ಈಗ ಇಲ್ವಾ? ಇಲ್ಲ ಸರ್. ಅಂದರೆ ಅದೇನಾಗುತ್ತೆ ಅಂದರೆ ನಾವು ಇವಾಗ ಪಾಂಡ್ ಖಾಲಿ ಮಾಡಲಿಲ್ಲ ಅಂದಾಗ, ಈಗ ಜಾಸ್ತಿ ದಿನ ಇದ್ದಾಗ ಸ್ವಲ್ಪ ಉಳಿದಿರುತ್ತೆ ಸರ್. ಇವಾಗ ಪಾಂಡ್ ಖಾಲಿ ಅದನ್ನು ಒಂದು ಪಾಂಡಿಗೆ ಹಾಕಿ ಅವನ್ನ ನಾವು ಬೆಳೆಸಿರ್ತೀವಿ. ಅದು ಬಟ್ ಜಾಸ್ತಿ ಪ್ರಮಾಣದಲ್ಲಿ ಸಿಗಲ್ಲ ಎಲ್ರಿಗೂ ನಾವು ಕೊಡೋ ಹಾಗೆ, ಆ ಥರದ್ದು ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಪಾಲನಾ ಕೇಂದ್ರಗಳು ತುಂಬ ಚಿಕ್ಕವಿದ್ದಾವೆ, ಎಲ್ಲ ಕಡೆನೂ ದೊಡ್ಡದಾಗಿಲ್ಲ. ನಮಗೆ ಅದನ್ನು ಮಾಡ್ತಾ ಕೂತ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾವು ನಮಗೆ ಕೊಟ್ಟಿರೋ ಗುರಿನ ನಾವು ತಲುಪಕ್ಕಾಗಲ್ಲ. ಅವಾಗ ಎಲ್ಲ ಪಾಲನಾ ಕೇಂದ್ರಗಳಿಗೂ ಗುರಿ ನಿಗದಿಯಾಗಿರುತ್ತೆ ಇಲಾಖೆಯಿಂದ. ಹಾಗಾಗಿ ನಾವು ಅದನ್ನು ನಾವು ಪೂರೈಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ಜಲಾಶಯ ಅಂಚಿನಲ್ಲಿ, ಸ್ವಂತ ಕೊಳಗಳ ಅಂಚಿನಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಅದರಲ್ಲಾದರೆ ಅವ್ರು ದೊಡ್ಡ ಗಾತ್ರದ್ದು ಜಾಸ್ತಿ ದಿನದ ತನಕನೂ ಬೆಳೆಸಿ ಬಿಡ್ಬೋದು ಅಲ್ವಾ? ಹೌದು. ಅದಕ್ಕೋಸ್ಕರನೇ ಈಗ ಆ ಯೋಜನೆಯಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಸರ್. ಅದು ಅಂದರೆ ಕೆರೆ ಕೊಳ ಪಕ್ಕದಲ್ಲೇ ಇರುತ್ತೆ. ಮತ್ತು ಅದೇ ಒಂದೇ ನೀರು ಇರೋದ್ರಿಂದ ಅದಕ್ಕೆ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗಲ್ಲ. ಈಗ ನಾವು ಬೇರೆ ಕಡೆಯಿಂದ ತಂದಿದ್ದ ಮೀನು ಮರಿಗಳನ್ನ ಇಲ್ಲಿ ಬಿಡೋದಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಇದು ಅದೇ ನೀರಲ್ಲೇ ಬೆಳೆದಿರುತ್ತೆ ಚಿಕ್ಕದ್ರಿಂದನೂ, ಹೊಂದ್ಕೊಳ್ಳೋಕೆ ಸಮಯ ಬೇಕಾಗಲ್ಲ. ಹಾಗಾಗಿ ಗ್ರೋತ್ ಫಾಸ್ಟ್ ಇರುತ್ತೆ, ಬೆಳವಣಿಗೆ. ಕುತೂಹಲಕ್ಕೆ ಕೇಳ್ತೀನಿ, ಈಗ ಯಾರೋ ಕೆರೆ ಅಥವಾ ಕೊಳ ಸಾಕ್ತಾರೆ ಅಂತ ಇಟ್ಕೊಳ್ಳಿ, ನೀರನ್ನು ಅಲ್ಲಿಂದಲೇ ತರ್ಬೋದಾ ಅವರು? ನಿಮ್ಮಿಂದ ಮರಿ ತಗೊಂಡು ಹೋಗುವಾಗ ಇದೇ ನೀರೊಳಗಡೆನೆ ಬಿಟ್ಕೊಡಿ ಅಂತ ಕೇಳ್ಬೋದಾ? ಅಂದರೆ ಆ ಥರ ಅವಕಾಶ ಏನಾದ್ರು ಇದೆಯಾ? ಅಲ್ಲ, ಯೂಶುವಲಿ ನೀವೇನ್ ಮಾಡ್ತೀರಾ, ಮೀನ್ ಮರಿ ಹಿಡಿದು ನಿಮ್ ಕೊಳದ ನೀರಲ್ಲಿ ಅದನ್ನ ಅವರು ಎಲ್ಲಿಂದ ನೀರು ತರ್ತಾರೆ ಅಲ್ಲ, ಗೊತ್ತಿಲ್ಲ ಮೇಡಮ್. ಆತರ ಇದುವರೆಗೂ ಯಾರು ಕೇಳಿಲ್ಲ ಸರ್. ಯಾಕಂದ್ರೆ ಈಗ ಅವರು ಅಲ್ಲಿಂದ ಅಷ್ಟು ನೀರಿನ ಪ್ರಮಾಣನ ತಗೊಂಬರೋದು ಯಾವ್ದ್ರಲ್ಲಿ ತರ್ತಾರೆ? ತುಂಬಾ ಏನಾಗಲ್ವಲ್ಲ ಮೇಡಮ್. ಅಲ್ಲ, ಪ್ಯಾಕೆಟ್ ಅಲ್ಲಿ ತುಂಬ್ಕೊಂಡ್ ಬರ್ಬೋದು. ಆತರ ಯಾರು ಕೇಳಿಲ್ಲ ಸರ್. ಅಲ್ಲ, ಒಂದ್ ವೇಳೆ ಆತರ ಯಾರು ಬಂದ್ರೆ ಅದರಿಂದ ಏನಾದ್ರು ಅಡ್ವಾಂಟೇಜ್ ಆಗ್ಬೋದು? ಏನೂ ಇಲ್ಲ ಸರ್. ಅದೇನೆ, ನೀವು ಏನಿಲ್ಲ, ಅದ್ರ ಬದಲು ಮೀನ್ ಮರಿ ಅಲ್ಲಿಗೆ ತಗೊಂಡೋದ್ಮೇಲೆ ಆ ತಾಪಮಾನಕ್ಕೆ ಸಮೀಕರಿಸ್ಕೊಂಡ್ರೆ ಸಾಕಾಗುತ್ತೆ. ಅದೇ ನೀರನ್ನೇ ತಗೊಂಡೋಗ್ಬೇಕು ಅನ್ನೋದೇನಿಲ್ಲ. ಸರಿ ಮೇಡಮ್, ಈಗ ಒಂದು ದಾಸ್ತಾನು ಅಂತಂದ್ರೆ ನಿಮ್ಮ ಅರ್ಥದಲ್ಲಿ ಏನು? ಸ್ಟೋರೇಜ್ ಅಂತ ಅಲ್ಲ, ಸ್ಟಾಕಿಂಗ್ ಅಂತ. ಸ್ಟಾಕಿಂಗ್. ದಾಸ್ತಾನು ಅಂದ್ರೆ ಸ್ಟಾಕಿಂಗ್. ಮೀನ್ ಮರಿಗಳ ಲೆಕ್ಕದಲ್ಲಿ ಸ್ಟೋರೇಜ್ ಅಲ್ಲ, ಸ್ಟಾಕಿಂಗ್. ಓಕೆ. ಅಂದ್ರೆ ನೀವೇನು ಕೊಳಕ್ಕೆ ಬಿಡ್ತಿರಲ್ಲ, ಅದೇ ಸ್ಟಾಕಿಂಗ್. ಹೌದು.
ಓಕೆ ಓಕೆ. ಆಮೇಲೆ ಆ ಕೊಳದಲ್ಲಿ ಅದು ನೆಮ್ಮದಿಯಾಗಿ ಬೆಳವಣಿಗೆ ಅಂತ. ಹೌದು ಸರ್. ಅಲ್ವಾ? ಓಕೆ. ಇನ್ನೂ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳೇನಾದರೂ ಇದಾವ ನೀವು ಹೇಳೋವಂಥದ್ದು ಇಲಾಖೆಯಿಂದ? ಅದೇ ಸರ್, ನಾವು ಯಾವಾಗಲೂ ಈಗ ನಾವು ದಾಸ್ತಾನು ಮಾಡುವಾಗ ಅದೇ ಹೇಳಿದ್ನಲ್ಲ, ಸ್ವಚ್ಛವಾದ ಜಾಗನ ನಾವು ಆಯ್ಕೆ ಮಾಡ್ಕೋಬೇಕು. ಈಗ ಕೆಲವು ನೀರು ಗಡ್ಸಾಗಿರುತ್ತೆ, ಬೊಗಡ ಆಗಿಬಿಟ್ಟಿರುತ್ತೆ, ಆ ಥರ ಜಾಗದಲ್ಲೆಲ್ಲ ಮೀನುಮರಿಗಳನ್ನ ಬಿಡಬಾರ್ದು. ಅವಾಗ ಬಿಡೋಕ್ಕಿಂತ ಮುಂಚೆ ಶಾಕಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅವಾಗಲೂ ಮರಣ ಹೊಂದುತ್ತೆ. ಮತ್ತು ಆಳ ಕಡಿಮೆ ಇರೋ ಜಾಗದಲ್ಲಿ ಬಿಡಬೇಕು, ಆವಾಗ ನಮಗೆ ಬಿಡೋಕ್ಕೂ ಈಸಿ ಆಗುತ್ತೆ. ಅದು ಒಂದು. ಮತ್ತು ಆಮ್ಲಜನಕ ಅಲ್ಲಿ ಜಾಸ್ತಿ ಇರುತ್ತೆ. ಈಗ ಆಳ ಜಾಸ್ತಿ ಇದ್ದಾಗ ಡಿಸಾಲ್ವ್ಡ್ ಆಕ್ಸಿಜನ್ ಅದು ಕೆಳಗಡೆ ಇರುತ್ತೆ, ಹಂಗಾಗಿ ಅವಕ್ಕೆ ತಕ್ಷಣದಲ್ಲಿ ಆಕ್ಸಿಜನ್ ಸಿಗದಲ್ಲೇ ಆಮ್ಲಜನಕ ಕೊರತೆ ಆಗ್ಬೋದು, ಆವಾಗಲೂ ಮರಣ ಹೊಂದೋವಂಥ ಒಂದು ಚಾನ್ಸಸ್ ಇರುತ್ತೆ. ಎಷ್ಟಡಿ ಆಳ ಇರಬೇಕು ಅಂತ ಹೇಳ್ತೀವಿ? ಅಲ್ಲ, ನಾವೊಬ್ಬರು ಹಿಂಗೆ ಕಾಲು ನಿಂತಾಗ ಅಟ್ಲೀಸ್ಟ್ ಅಲ್ಲೇ ಬಿಡುವಾಗ ಈಸಿಯಾಗಿ ಆ ಥರ, ತುಂಬ ಅಂದರೆ ಡೆಪ್ತ್ ಇರುತ್ತೆ ಮುಂದೆ ಎಲ್ಲ, ಆ ಥರ ಇರಬಾರ್ದು. 1-2 ಅಡಿ 1 ಅಡಿ ಹಂಗೆ ಆಳ ಇದ್ದಾಗ ಅಲ್ಲಿ ಬಿಟ್ಟರೆ ಒಳ್ಳೆಯದು ಅಂತ. ಹೌದಾ? ಓಕೆ. ಅಂದರೆ ಕೊಳ ಪೂರ್ತಿ ತುಂಬಿರಬೇಕು ಅಂತೇನಿಲ್ಲ? ಅಲ್ಲ, ಕೊಳ ಈಗ ನಮಗೆ ನ್ಯಾಚುರಲ್ ಆಗಿ ಕೆರೆಗಟ್ಟೆಗಳಾದರೆ ಆ ಥರ ನಾವು ಆಳ ಇರುತ್ತೆ ಅಂತ ನೋಡ್ಕೋಬೋದು. ಅದೇ ನಾವೇ ನಿರ್ಮಾಣ ಮಾಡ್ಕೊಂಡಿರೋ ಕೊಳ ಆದರೆ ನಾವು ಮೀನುಗಾರಿಕೆಗೆ ಅಂದರೆ ನಾವು 4 ಅಡಿ 5 ಅಡಿ ಅಷ್ಟೇ ನಾವು ಅವರಿಗೆ ಅಲ್ಲ ಅಷ್ಟೇ ಕೊಳಗಳನ್ನ ತೆಕ್ಕೊಳ್ಳೋಕ್ಕೆ ನಾವು ಸಜೆಸ್ಟ್ ಮಾಡಿರ್ತೀವಿ ಸರ್. ಯಾಕೆಂದರೆ ನಮ್ಮ ಮೀನುಗಾರಿಕೆ ಮಾಡಲಿಕ್ಕೆ 4-5 ಅಡಿ ನೀರಿದ್ರೆ ನಮಗೆ ಸಾಕು. ಅದೇ ನೀವು ಕೆರೆಗಳಲ್ಲಾದರೆ ನಾವು ಆಳನ ನಾವು ನಿಗದಿ ಮಾಡೋಕ್ಕಾಗಲ್ವಲ್ಲ ಸರ್. ಈಗ ಅದು ಆಳ ಇರುತ್ತೆ, ಕೆಲವು ಮಧ್ಯದಲ್ಲಿ ಜಾಸ್ತಿ ಆಳ ಇರುತ್ತೆ, ಅಂಚಲ್ ಜಾಸ್ತಿ ಕಡಿಮೆ ಇರುತ್ತೆ, ಆ ಥರ ಇರುತ್ತೆ. ಹಾಗಾಗಿ ಓಕೆ ಮೇಡಮ್, ಈಗ ರೈತರು ಮೀನನ್ನು ಸಾಗಾಣಿಕೆ ಮಾಡ್ತಾರೆ ಮತ್ತು ನಿಮ್ಮ ಪ್ರಕಾರ ಸ್ಟಾಕಿಂಗ್ ಮಾಡ್ತಾರೆ. ಹಾಂ ಸರ್. ಸೊ ಈಗ ನಷ್ಟ ಅಂತ ಆದರೆ ಎಲ್ಲ ಹಂತದಲ್ಲೂ ಕೂಡ ನಷ್ಟ ಆಗುತ್ತೆ. ಹೌದು ಸರ್. ಪ್ರತಿ ಹಂತದಲ್ಲೂ ನಾವು ಮುನ್ನೆಚ್ಚರಿಕೆ ವಹಿಸಲೇಬೇಕು. ಅವಕ್ಕೆ ಮೀನು ಮರಿ ಆಹಾರ ಕೊಡೋದಿರ್ಬೋದು, ನಾವು ಮೀನು ಮರಿ ಸಾಗಾಣಿಕೆ ಮಾಡುವಾಗಂತನಾದರೂ ಇರ್ಬೋದು, ನಾವು ಅವಕ್ಕೆ ಗೊಬ್ಬರೀಕರಣ ಮಾಡುವಾಗಲಾದರೂ. ಈಗ ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ಒಣಗಿದ ಸಗಣಿನ ಹಾಕ್ತಾರೆ, ಅದರಲ್ಲಿ ಅಷ್ಟು ಚೆನ್ನಾಗಿ ಪ್ಲಾಂಕ್ಟಾನ್ಸ್ ಪ್ರೊಡ್ಯೂಸ್ ಆಗಲ್ಲ, ಹಸಿ ಸಗಣಿನೇ ಹಾಕಬೇಕು ಅಂತ ಹೇಳ್ತೀವಿ. ಮತ್ತು ಕೆಲವೊಂದ್ಸಲಿ ಬೂಸ್ಟ್ ಬಂದಿರುತ್ತೆ ಅದನ್ನು ಹಾಕ್ತಾರೆ, ಆಮೇಲೆ ಅದರಲ್ಲೇ ಮೆನ್ಯೂರಿಂಗ್ ಮಾಡಿರ್ತಾರೆ, ಬೂಸ್ಟ್ ಬಂದಿರುತ್ತೆ. ಈಗ ಅದನ್ನು ನೋಡ್ಕೊಂಡಿರಲ್ಲ, ಏನೋ ಆಗುತ್ತೆ ಬಿಡು ನೀರಲ್ಲಿ ಹಾಕ್ತೀವಲ್ಲ ಅಂತ, ಬಟ್ ಆವಾಗ ಮೀನು ಮರಿ ಬಿಟ್ಟಾಗ ಅದು ಎಫೆಕ್ಟ್ ಆಗುತ್ತೆ ಸರ್. ಹಾಗಾಗಿ ಆ ಥರ ಚಾನ್ಸಸ್ ಎಲ್ಲ ಇರುತ್ತೆ. ಅದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೋಬೇಕು. ಹೌದು. ಪ್ರತಿ ಹಂತದಲ್ಲೂ ಬೆಳೆಯೋದು. ಈಗ ಜನ ಏನಂದ್ರೆ ಸುಮ್ಮನೆ ಮೀನು ಮರಿ ತಗೊಂಡೋದ್ರೆ ಆಯಿತು, ಕೆರೆಗೆ ಬಿಟ್ಟರೆ ಆಯಿತು, ಬೆಳೆದು ಬಿಡುತ್ತೆ ಅನ್ನೋ ಲೆಕ್ಕಕ್ಕೆ ಇರ್ತಾರೆ. ಆ ಥರ ಅಲ್ಲ ಸರ್. ಪ್ರತಿ ಹಂತದಲ್ಲೂ ಹೇಗೆ ಬೇರೆ ನಾವು ಬೆಳೆಗಳಿಗೆ ಹೇಗೆ ನಾವು ಕ್ರಮ ವಹಿಸ್ತೀವಿ ಅದೇ ಥರ. ಅಂದರೆ ಈ ಲಾಸ್ ಪರ್ಸೆಂಟೇಜ್ ಇದೆಯಲ್ಲ, ಹೌದು, ಅದು 100ಕ್ಕೆ ಎಷ್ಟಿರುತ್ತೆ ಮೇಡಮ್? ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಅಂದರೆ ಸರ್, ಈಗ ಒಂದು 100 ಮೀನು ಮರಿ ಬಿಟ್ಟರೆ ನಾವು 30 ಮೀನು ಉಳಿದ್ರೆ ಸಾಕು ಅಂತ ಹೇಳ್ತೀವಿ. ಅಷ್ಟೇ ಉಳಿದ್ರೇ ರೈತರಿಗೆ ಲಾಭ ಆಗುತ್ತೆ. 30% ಉಳಿದ್ರೇ ಸಾಕು ಅಂತ ಹೇಳ್ತೀವಿ. ಜಾಸ್ತಿ ಉಳಿಯುತ್ತೆ ಸರ್. ಇವಾಗ ಎಲ್ಲರಿಗೂ ಈಗ ನಾವೇ ನಮ್ಮ ಪಾಲನಾ ಕೇಂದ್ರಗಳಿಗೆ ಮೀನುಮರಿ ತರ್ತೀವಲ್ಲ, ಕೆಲವೊಂದ್ಸಲಿ ತುಂಬ ಮಾರ್ಟಾಲಿಟಿ ಬಂದ್ಬಿಟ್ಟಿರುತ್ತೆ ಸರ್. ಈಗ ಗಾಡೀಲಿ ಬರುವಾಗ ತುಂಬಾ ಆಗಿರುತ್ತೆ. ಈಗ ನಾವೇ ಅಷ್ಟು ಕ್ರಮನ ಅನುಸರಿಸಿನೂ ಕೆಲವೊಂದ್ಸಲಿ ಮೀನುಮರಿ ಚೆನ್ನಾಗಿರುತ್ತೆ, ಎಲ್ಲವೂ ಆ್ಯಕ್ಟಿವ್ ಆಗೇ ಇರ್ತವೆ. ಹಾಗೆ ಇಟ್ ಡಿಪೆಂಡ್ಸ್ ಆನ್, ಈಗ ಮೀನುಮರಿ ಕ್ವಾಲಿಟಿ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ. ಈಗ ಯಾವ ತಾಯಿ ಮೀನು ಯೂಸ್ ಮಾಡಿ ಪ್ರೊಡ್ಯೂಸ್ ಆಗಿರುತ್ತೆ ಅದ್ರ ಮೇಲೂ ಕೆಲವೊಂದ್ಸಲಿ ಡಿಪೆಂಡ್ ಆಗಿರುತ್ತೆ. ಹೇಳ್ತಿದ್ದೀನಿ ಅಂದರೆ ಅಕಸ್ಮಾತ್ ಏನಾದರೂ ಈ ಪರ್ಸೆಂಟೇಜ್ ಒಂದು 20% ಹೋಗ್ಬೋದು ಅಂತ ನಮಗೆ ಮುಂಚೆನೇ ಗೊತ್ತಿದ್ರೆ ಹೋಗುತ್ತೆ, ಅಷ್ಟು ಜಾಸ್ತಿ ತಂದು ಬಿಡ್ಬೋದಲ್ಲ? ಹೌದು, ಬಿಡ್ಬೋದು. ಆ ಥರ ಜಾಸ್ತಿನೇ ಬಿಡ್ತಾರೆ ಸರ್ ರೈತರು. ಯಾರು ಈಗ ನಾವು ಹೆಕ್ಟೇರಿಗೆ 5,000 ಅದು 4,000 ಮೀನುಮರಿ, ಎಕರೆಗೆ 5,000 ಅಂತ ಹೇಳ್ತೀವಲ್ಲ, ಆ ಪ್ರಮಾಣದಲ್ಲ, ಸ್ವಲ್ಪ ಜಾಸ್ತಿನೇ ಬಿಟ್ಟಿರ್ತಾರೆ ಅವರು ರೈತರು. ಯಾಕೆಂದ್ರೆ ಅಲ್ಲಿ ನಿಮಗೆ ಕಪ್ಪೆ ತಿನ್ನುತ್ತೆ, ಹಾವು ತಿನ್ನುತ್ತೆ, ಹಕ್ಕಿ ತಿನ್ನುತ್ತೆ. ಆದ್ರಿಂದ ಅದರಲ್ಲೆಲ್ಲ ಹೋಗಿ ಉಳಿಯೋದು ಶೇಕಡ ಕಡಿಮೆನೇ ಆಗಿರುತ್ತೆ. ಅವಾಗ ನಮಗೆ 100ಕ್ಕೆ 30% ಉಳಿದ್ರೂ ಸಾಕು ಸರ್, ರೈತರಿಗೆ ಲಾಭನೇ ಆಗುತ್ತೆ. ಜಾಸ್ತಿ ಉಳಿಯುತ್ತೆ, ಲೀಸ್ಟ್ 30% ಉಳಿದ್ರೂ ಲಾಭದಾಯಕನೇ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು.
ಇವತ್ತಿನ ತನಕ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನೂ ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಪ್ರೀತಾ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ? ನನ್ನ ದೂರವಾಣಿ ಸಂಖ್ಯೆ 9964395651. ಇನ್ನೊಮ್ಮೆ ಹೇಳ್ತೀರಾ? 9964395651. ಇನ್ನೂ ಒಂದ್ಸರಿ ಹೇಳ್ಬಿಡಿ ಮೇಡಮ್. 9964395651. ಒಳ್ಳೆಯದು ಪ್ರೀತಾ ಅವರೇ, ಇದುವರೆಗೂ ಮೀನು ಮರಿ ಸಾಗಾಣಿಕೆ ಮತ್ತು ದಾಸ್ತಾನು ಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಮೀನುಮರಿ ಸಾಗಾಣಿಕೆ ಹಾಗೂ ದಾಸ್ತಾನು ಕ್ರಮಗಳನ್ನು ಕುರಿತು ಹಾಸನ ಜಿಲ್ಲಾ ಮೀನು ಕೃಷಿ ಉಪನಿರ್ದೇಶಕರಾದ NS ಪ್ರೀತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೆರೆ ಅಂಚಿನಲ್ಲಿ ಮೀನುಮರಿ ಪಾಲನೆಯನ್ನು ಕುರಿತು ಹಾಸನ ಜಿಲ್ಲಾ ಮೀನು ಕೃಷಿ ಸಹಾಯಕ ನಿರ್ದೇಶಕರಾದ KC ವಿಕಾಸ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು R ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ.